ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಶೌನಕರ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕಾಗಿ ಸೂತಾಚಾರ್ಯರು ಪ್ರಾರಂಭ ಮಾಡಿದ್ದಾರೆ. ಮನುಷ್ಯ ತಪ್ಪದೆ ಕೇಳಲೇಬೇಕಾದದ್ದು, ಯಾವುದನ್ನು ಮಾಡುವುದರಿಂದ ಮೋಕ್ಷ ಸಿಕ್ಕೇ ಸಿಗತ್ತೆ, ಭಗವಂತನ ಪ್ರೀತಿ ಆಗೇ ಆಗತ್ತೆ, ಅಂತಹ ಸಾಧನೆಯನ್ನು ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ನಿಷ್ಕಾಮವಾದ ಕರ್ಮವನ್ನೇ ಮಾಡಬೇಕು, ಅದರಿಂದಲೇ ಭಗವಂತನ ಪ್ರೀತಿ ಆಗತ್ತೆ, ಭಗವಂತನ ಭಕ್ತಿಯನ್ನು ಹುಟ್ಟಿಸುವಂತಹ ಸಾಧನವೇ ನಿಜವಾದ ಸಾಧನ ಎಂಬುದಾಗಿ ಹೇಳಿ ಭಗವಂತನ ಅನೇಕ ಅವತಾರಗಳನ್ನು ಸಂಕ್ಷೇಪದಲ್ಲಿ ತಿಳಿಸಿ ಭಾಗವತ ಬರುವುದಕ್ಕೆ ಕಾರಣ ಏನು ಅನ್ನುವುದನ್ನು ನಾರದರು ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡಿದ್ದಕ್ಕಾಗಿ, ಮಹಾಭಾರತದಲ್ಲಿ ಭಗವಂತನ ಮಹಿಮೆ ಅಪಾರವಾಗಿ ಇದೆ, ಆದರೆ ಮಂದ ಜನರಿಗೆ ಅದು ಗೊತ್ತಾಗೋದಿಲ್ಲ, ಸ್ಪಷ್ಟವಾಗಿ ಸರಳವಾದ ಭಾಷೆಯಿಂದ ತಿಳಿಯಾಗಿ ತಿಳಿಯುವಂತೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ವೇದವ್ಯಾಸ ದೇವರು ಭಾಗವತದ ರಚನೆಯನ್ನು ಮಾಡ್ತಾರೆ ಎಂಬುದನ್ನು ನಿನ್ನೆ ದಿನ ತಿಳಿದಿದ್ದೇವೆ. ನಿರ್ಗತೆ ನಾರದೇ ಸೂತ ಭಗವಾನ್ ಬಾದರಾಯಣ ಶ್ರುತಮಾಂಸ್ತದಭಿಪ್ರೇತಂ ತತಃ ಕಿಮಕರೋದ್ವಿಭು. ಶೌನಕರು ಮತ್ತೆ ಪ್ರಶ್ನೆ ಮಾಡ್ತಾರೆ, ನಾರದರು ಹೇಳಿ ಹೋದ ಮೇಲೆ ವೇದವ್ಯಾಸ ದೇವರು ಏನು ಮಾಡಿದರು ಅದನ್ನು ಸೂತಾಚಾರ್ಯರು ತಿಳಿಸಿಕೊಡ್ತಾರೆ. ವೇದವ್ಯಾಸ ದೇವರು ಬ್ರಹ್ಮನದಿ, ಸರಸ್ವತಿ ನದಿ, ಆ ಸರಸ್ವತಿ ನದಿಯ ತೀರದಲ್ಲಿ ಶಮ್ಯಾಪ್ರಾಸ ಎಂಬಂತಹ ಒಂದು ಪ್ರದೇಶ, ಆಶ್ರಮ, ಆ ಶಮ್ಯಾಪ್ರಾಸದಲ್ಲಿ ಕುಳಿತುಕೊಂಡು ವೇದವ್ಯಾಸ ದೇವರು ಪ್ರಾಣಾಯಾಮವನ್ನು ಮಾಡಿ ಆಚಮನವನ್ನು ಮಾಡಿ ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಮಂಗಲ ಕಾರ್ಯವನ್ನು ಮಾಡಬೇಕಾದರೆ ದೇವರಿಗೆ ಯಾವ ಅಗತ್ಯ ಇಲ್ಲ, ಆದರೆ ಒಂದು ಶುಭ ಕಾರ್ಯವನ್ನು, ಮಂಗಲ ಕಾರ್ಯವನ್ನು ಮಾಡಬೇಕಾದರೆ ಯಾವ ರೀತಿಯಾಗಿ ಮನುಷ್ಯ ಇರಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ದೇವರ ಧ್ಯಾನವನ್ನು ಮಾಡಿ, ಆಚಮನವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಧ್ಯಾನವನ್ನು ಮಾಡಿ ಗ್ರಂಥದ ಪ್ರಾರಂಭವನ್ನು ಮಾಡಿ ಸವಿದ್ವಾಂಶ್ಚಕ್ರೆ ಸಾತ್ವತ ಸಂಹಿತಾಂ ಈ ಭಾಗವತವನ್ನು ರಚನೆ ಮಾಡಿದರು. ಭಾಗವತವನ್ನು ರಚನೆ ಮಾಡಿ ಶುಕಾಚಾರ್ಯರನ್ನು ಕರೆದು ಆ ಶುಕಾಚಾರ್ಯರಿಗೆ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ. ಶುಕಾಚಾರ್ಯರಿಗೆ ನಿವೃತ್ತಿ ನಿರತ, ಆ ಶುಕಾಚಾರ್ಯರು ಪೂರ್ಣವಾಗಿ ನಿಷ್ಕಾಮ ಕರ್ಮದಲ್ಲಿಯೇ ರತರಾದವರು, ಮನೆಯ ವ್ಯಾಪಾರವೇ ಇಲ್ಲ, ಅದಕ್ಕಾಗಿಯೇ ಅನಪೇತಂ ಅಂತ ಅವರನ್ನು ಹೇಳೋದು. ಯಾವ ದೇಹದ ಮೇಲೆ ಅಭಿಮಾನವೇ ಇಲ್ಲ ಶುಕಾಚಾರ್ಯರಿಗೆ. ಅಂತಹ ಶುಕಾಚಾರ್ಯರನ್ನು ಕೂಡಿಸಿಕೊಂಡು ಈ ಗ್ರಂಥದ ಉಪದೇಶವನ್ನು ಮಾಡ್ತಾರೆ. ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಶುಕಾಚಾರ್ಯರಿಗೆ ನೇರವಾಗಿ ವೇದವ್ಯಾಸ ದೇವರಿಂದ ಉಪದೇಶವನ್ನು ಪಡೆಯುವ ಯೋಗ್ಯತೆ ಇಲ್ಲ. ಶುಕಾಚಾರ್ಯರು ರುದ್ರದೇವರು, ರುದ್ರದೇವರಿಗೆ ಗುರುಗಳು ವಾಯುದೇವರು. ಹಾಗಾಗಿ ಶುಕಾಚಾರ್ಯರು ಯಾವಾಗ ದೇವರ ಹತ್ತಿರ ಉಪದೇಶವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೋ ಆಗ ವಾಯುದೇವರು ಅವರಲ್ಲಿ ಪ್ರವೇಶ ಮಾಡ್ತಾರೆ. ಶುಕಾಚಾರ್ಯರಲ್ಲಿ ವಾಯುದೇವರು ಪ್ರವೇಶ ಮಾಡಿ ಭಗವಂತನಿಂದ ಆ ಎಲ್ಲ ಜ್ಞಾನವನ್ನು ಪಡಿತಾರೆ ಎಂಬುದಾಗಿ ತಾತ್ಪರ್ಯನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆಗ ಶೌನಕರು ಪ್ರಶ್ನೆ ಮಾಡ್ತಾರೆ, ಅಲ್ಲ, ಈ 18,000 ಶ್ಲೋಕದ ಭಾಗವತ, 18,000 ಶ್ಲೋಕದ ಈ ಭಾಗವತವನ್ನು ಶುಕಾಚಾರ್ಯರು ಅಷ್ಟು ಹೊತ್ತು ಒಂದೇ ಕಡೆಗೆ ಕೂತು ಕೇಳಿದರೆ ಯಾಕೆ? ಏನಾದರೂ ಅವರಿಗೆ ಪ್ರಯೋಜನ ಇತ್ತಾ? ಏನೋ ಪ್ರಯೋಜನ ಇಲ್ಲದೆ ಯಾಕೆ ಕೇಳಿದರವರು? ಯಾವಾಗಲೂ ಸಂಚಾರ ಮಾಡುವವರು ಅವರು ಒಂದು ಕಡೆ ಕೂತು ಇಷ್ಟು ಹೊತ್ತು ಕೇಳಿದರ? ಕೇಳೋದಕ್ಕೆ ಏನು ಕಾರಣ? ಆಗ ಶೌನಕರಂತ ಸೂತಾಚಾರ್ಯರಂತಾರೆ, ಭಾಗವತವನ್ನು ಕೇಳೋದಕ್ಕೆ ಬೇರೆ ಏನು ಪ್ರಯೋಜನ ಬೇಕಪ್ಪ? ಭಾಗವತವನ್ನು ಕೇಳೋದಕ್ಕೇನು ಪ್ರಯೋಜನ ಬೇಕಾಗಿಲ್ಲ. ಹರೇರ್ ಗುಣಾಕ್ಷಿಪ್ತಮತಿ, ಅವರಿಗೆ ಶುಕಾಚಾರ್ಯರಿಗೆ ಭಗವಂತನ ಗುಣಗಾನ ಎಲ್ಲಿದೆ ಅಂತ ಇರುತ್ತೋ ಅದನ್ನು ಕೇಳ್ತಾರೆ, ಅದನ್ನು ಹಾಡ್ತಾರೆ. ಹಾಗಾಗಿ ಬೇರೆ ಯಾವುದೋ ಒಂದು ಪ್ರಯೋಜನವನ್ನು ಇಟ್ಟುಕೊಂಡು ಭಾಗವತವನ್ನು ಕೇಳಿದರು ಅಂತ ಸರ್ವಥಾ ಅಲ್ಲ. ಭಗವಂತನ ಗುಣಗಳಲ್ಲಿ ಅವರಿಗೆ ಅಷ್ಟೊಂದು ಪ್ರೀತಿ ಅನ್ನುವುದಕ್ಕಾಗಿ ಆ ಭಾಗವತವನ್ನು ಅವರು ಕೇಳಿದ್ದಾರೆ. ಸರಿ, ಭಾಗವತವನ್ನು ಯಾಕೆ ರಚನೆ ಮಾಡಿದರು ಅನ್ನೋದನ್ನು ಹೇಳಿದೆ. ಇನ್ನು ಈ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡಿದರು ಅಂತ ಒಂದು ಪ್ರಾರಂಭದಲ್ಲಿ ಹೇಳಿದರು. ಆ ಕಥೆಯನ್ನು ಹೇಳೋದಕ್ಕಾಗಿ ಪರೀಕ್ಷಿತನ ವೃತ್ತಾಂತವನ್ನು ತಿಳಿಸಿಕೊಡ್ತಾರೆ. ಯದಾ ಮೃಧೆ ಕೌರವ ಸೃಂಜಯಾನಾಂ ವೀರೇಶ್ವಥೋ ವೀರಗತಿಂ ಗತೇಷು
ವೃಕೋದರಾವಿದ್ಧ ಗದಾಭಿಮರ್ಶ ಭಗ್ನೋರು ದಂಡೇ ಧೃತರಾಷ್ಟ್ರಪುತ್ರೇ. ಮಹಾಭಾರತ ಯುದ್ಧ ಎಲ್ಲ ಮುಗಿದಿದೆ. ಭೀಮಸೇನ ದೇವರು ದುರ್ಯೋಧನನ ಸಂಹಾರವನ್ನು ಮಾಡಿದ್ದಾರೆ. ದುರ್ಯೋಧನ ತೊಡೆ ಮುರಿದುಕೊಂಡು ಕುರುಕ್ಷೇತ್ರದ ರಣರಂಗದಲ್ಲಿ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಅಶ್ವತ್ಥಾಮಾಚಾರ್ಯರು ಬಂದು ದುರ್ಯೋಧನನಿಗೆ ಕೇಳ್ತಾರೆ, ಬಹಳ ದುಃಖ ಆಯಿತು, ಪಾಂಡವರನ್ನೆಲ್ಲ ಬೈತಾನೆ, 1 ಗಂಟೆ ಬೈತಾನೆ ಅಶ್ವತ್ಥಾಮಾಚಾರ್ಯರು, ಎಷ್ಟು ಅನ್ಯಾಯದಿಂದ ಯುದ್ಧ ಮಾಡಿದರು ಅದು ಇದು ಅಂತ ಎಲ್ಲ ಬೈದು, ಹಾಗಾದರೆ ನಿನಗೆ ಏನು ನಾನು ಪ್ರೀತಿಯಾದದ್ದನ್ನು ಕೊಡಬಲ್ಲೆ ಹೇಳು, ನೀನು ಸಾಯ್ತಾ ಇದ್ದೀಯಾ, ಆದರೆ ನಿನಗೆ ಪ್ರಿಯವಾದದ್ದು ಏನು ಬೇಕು ಹೇಳಿದರೆ ನಾನು ಕೊಡ್ತೇನೆ ಅಂತ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಕೇಳ್ತಾರೆ. ಆಗ ದುರ್ಯೋಧನ ಅಂತಾನೆ 2 ಕೇಳ್ತಾನೆ, ಏನಿಲ್ಲ, ನೀನು ಅಪಾಂಡವೇಯಂ, ಪಾಂಡವರ ಸಂತತಿ ಉಳಿಯಬಾರದು, ಇದು ಮೊದಲನೆಯದ್ದು. ಇನ್ನೊಂದು, ನನ್ನ ಕ್ಷೇತ್ರದಲ್ಲಿ ಸಂತತಿ ಬೆಳೆಯಬೇಕು, ಇದೆರಡನ್ನು ನೀನು ಮಾಡು ಅಂತ ಹೇಳಿದಾಗ ಆಗಲಿ ಅಂತ ಅಶ್ವತ್ಥಾಮಾಚಾರ್ಯರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಬರ್ತಾರೆ. ಬಂದು ಎಲ್ಲ ರಾತ್ರಿ ಮಲಗಿರ್ತಾರೆ ಶಿಬಿರದಲ್ಲಿ. ಇನ್ನೂ ಯುದ್ಧ ಮುಗಿದು ಯಾರೂ ಇನ್ನೂ ರಾಜ್ಯಕ್ಕೆ ಹೋಗಿಲ್ಲ. ಸ್ವಲ್ಪ ದಿವಸ ಆಗಿದೆ ಯುದ್ಧ ಮುಗಿದು, 4-5 ದಿನಗಳಾಗಿದೆ. ಅದೇ ಸಂದರ್ಭದಲ್ಲಿ ಎಲ್ಲರೂ ಇನ್ನೂ ಶಿಬಿರದಲ್ಲಿ ಇದ್ದಾರೆ. ಶಿಬಿರದಲ್ಲಿ ಇದ್ದಾಗ ಅಶ್ವತ್ಥಾಮಾಚಾರ್ಯರು ಬಂದು ದ್ರೌಪದಿಯ ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿಬಿಡ್ತಾರೆ. ದ್ರೌಪದಿಯ ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿದಾಗ ಮಾತಾ ಶಿಶೂನಾಂ ನಿಧನಂ ಸುತಾನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ. ದ್ರೌಪದಿಗೆ ಗೊತ್ತಾಯಿತು. ದ್ರೌಪದಿಗೆ ಗೊತ್ತಾಗಿ ಜೋರಾಗಿ ಅಳ್ತಾ ಇದ್ದಾಳೆ, ಜೋರಾಗಿ ಕೂಗ್ತಾ ಇದ್ದಾಳೆ. ಆಗ ಗೊತ್ತಾಯಿತು, ಅರ್ಜುನ ಓಡಿ ಬರ್ತಾನೆ. ಏನಾಯಿತು ಏನಾಯಿತು ಅಂತ ಕೇಳ್ತಾನೆ. ಅರ್ಜುನ ಬಂದು ನೋಡಿದಾಗ ಈ ಪರಿಸ್ಥಿತಿ, ಘೋರವಾದ ಪರಿಸ್ಥಿತಿ ಇರುತ್ತದೆ. ದ್ರೌಪದಿ ಅಳ್ತಾಳೆ, ತನ್ನ ದುಃಖವನ್ನು ಹೇಳಿಕೊಳ್ತಾಳೆ. ಆಗ ಅರ್ಜುನ ಅಂತಾನೆ, ಏನು ಯೋಚನೆ ಮಾಡಬೇಡ, ಆ ಅಶ್ವತ್ಥಾಮಾಚಾರ್ಯರ ರುಂಡವನ್ನು ಕತ್ತರಿಸಿ ನಿನ್ನ ಕಾಲಿಗೆ ತಂದು ಹಾಕ್ತೇನೆ. ಎಂಥ ಅನ್ಯಾಯ ಮಾಡಿದ್ದಾನೆ, ಎಂಥ ಮೋಸ ಮಾಡಿದ್ದಾನೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಬ್ರಹ್ಮಬಂಧೋ ಶಿರ ಆತತಾಯಿನಃ, ಆ ಅಶ್ವತ್ಥಾಮಾಚಾರ್ಯರ ಕುತ್ತಿಗೆಯನ್ನು ತಂದು ಹಾಕ್ತೇನೆ ನಿನ್ನ ಎದುರಿಗೆ ಅಂತ ಹೇಳಿದ. ಸರಿ ಅಂತ ಅಶ್ವತ್ಥಾಮಾಚಾರ್ಯರು ಬೆನ್ನು ಹತ್ತಿ ಹೋಗ್ತಾ ಇದ್ದಾನೆ. ಅಶ್ವತ್ಥಾಮಾಚಾರ್ಯರ ಬೆನ್ನು ಹತ್ತಿ ಹೋದರೆ ಅಶ್ವತ್ಥಾಮಾಚಾರ್ಯರು ಓಡಿದರು, ಎಷ್ಟು ಸಾಧ್ಯವೋ ಅಷ್ಟು ಓಡಿದರು. ಕೊನೆಗೆ ಇನ್ನು ಓಡೋದಕ್ಕೇ ಆಗೋದಿಲ್ಲ ಅಂತಂದಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಜೋರಾಗಿ ಬೆಂಕಿ ಬರ್ತಾ ಇದೆ. ಆಗ ಅರ್ಜುನ, ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಹ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಸ್ವಾಮಿ ಕೃಷ್ಣ ಕೃಷ್ಣ, ರಕ್ಷಣೆ ಮಾಡಪ್ಪ, ನೀನೊಬ್ಬನೇ ರಕ್ಷಣೆ ಮಾಡುವನು. ಏನಿದು ಆಪತ್ತು, ಏನು ಬರ್ತಾ ಇದೆ? ಕಿಮಿದಂ ಸ್ವಿತ್ಕುತೋವ, ಎಲ್ಲಿಂದ ಬರ್ತಾ ಇದೆ, ಯಾರು ಬಿಟ್ಟದ್ದು, ಏನಿದು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಅಂತಾನೆ, ಏನಿಲ್ಲಪ್ಪ, ಅಶ್ವತ್ಥಾಮ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡಿದ್ದಾನೆ. ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡಿದ್ದಾನೆ, ಅವನಿಗೆ ಉಪಸಂಹಾರ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಆ ಬ್ರಹ್ಮಾಸ್ತ್ರಕ್ಕೆ ನೀನೂ ಕೂಡ ತಿರಿಯಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ ಹೇಳಿದಾಗ ಬ್ರಾಹ್ಮಂ ಬ್ರಹ್ಮಾಯ ಸಂದಧೇ, ಅರ್ಜುನನು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ. ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟ, ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. 2 ಜೋರು ಬೆಂಕಿ, ಇಡೀ ಜಗತ್ತನ್ನೇ ಸುಟ್ಟು ಹಾಕಬೇಕು. ಅಂತಹ ಪ್ರಳಯ ಕಾಲದಲ್ಲಿ ಬೆಂಕಿ ಹೇಗಿರಬೇಕೋ ಆ ತರಹ ಬೆಂಕಿ ಬಂದಿದೆ. ಅದೆರಡೂ ಸೇರಿದ್ದರೆ ಇಡೀ ಜಗತ್ತಿನ ನಾಶ ಆಗಿ ಹೋಗುತ್ತೆ. ಅಂಥ ಭೀಕರವಾದ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನೇ ಸೂಚನೆ ಮಾಡ್ತಾನೆ. ಸೂಚನೆ ಮಾಡಿದ್ದಕ್ಕೆ ಅರ್ಜುನ ಸರಿ ಅಂತ ಹೇಳಿ 2 ಬ್ರಹ್ಮಾಸ್ತ್ರಗಳನ್ನು ತಾನೇ ಉಪಸಂಹಾರ ಮಾಡಿಕೊಳ್ತಾನೆ. 2 ಬ್ರಹ್ಮಾಸ್ತ್ರಗಳನ್ನು ಉಪಸಂಹಾರ ಮಾಡಿಕೊಂಡ ಮೇಲೆ ಅಶ್ವತ್ಥಾಮಾಚಾರ್ಯರನ್ನ ಹಿಡಿದು ಕಟ್ಟಿ, ಒಂದು ಪಶುವನ್ನು ಹೇಗೆ ಕಟ್ಟಬೇಕೋ ಹಾಗೆ ಕಟ್ಟಿ ಎಳೆದುಕೊಂಡು ಬರ್ತಾನೆ. ದರ 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 ಅಂತ ಎಳೆದುಕೊಂಡು ಬರ್ತಾನೆ. ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ಪರೀಕ್ಷೆಯನ್ನು ಮಾಡೋಣ ಅನ್ನೋದಕ್ಕಾಗಿ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಕೈಯಲ್ಲಿ ಸಿಕ್ಕಿದ್ದಾನೆ ಅಶ್ವತ್ಥಾಮ, ಬಿಡಬೇಡ, ಸಾಯಿಸಿಬಿಡು ಅವನನ್ನು. ಮಹಾನೀಚ ಅವನು, ಎಂಥ ಅಪರಾಧ ಮಾಡಿದ್ದಾನೆ, ಬಾಲಕರನ್ನು, ಹೆಂಗಸರನ್ನು, ಮಕ್ಕಳನ್ನು, ಮಲಗಿಕೊಂಡವರನ್ನು ಎಲ್ಲರನ್ನೂ ಸಂಹಾರ ಮಾಡಿದ್ದಾನೆ, ಬಿಡಬೇಡ, ಅವನನ್ನು ಸಾಯಿಸಿಬಿಡು ಅಂತ ಹೇಳ್ತಾನೆ. ಆದರೆ ಅರ್ಜುನ ಸಂಹಾರ ಮಾಡೋದಿಲ್ಲ. ಬ್ರಾಹ್ಮಣ, ಗುರುಪುತ್ರ ಅನ್ನೋದಕ್ಕೆ ಹಾಗೆ ಎಳೆದುಕೊಂಡು ಬರ್ತಾನೆ. ಭಾಗವತ ಹೇಳುತ್ತೆ, ಕೃಷ್ಣನಿಗೂ ಅವನನ್ನು ಸಂಹಾರ ಮಾಡಬೇಕು ಅಂತ ಅಪೇಕ್ಷೆ ಇರಲಿಲ್ಲ. ಪರೀಕ್ಷತ, ಆ ಅರ್ಜುನನ ಪರೀಕ್ಷೆಯನ್ನು ಮಾಡುವುದಕ್ಕಾಗಿ ಕೃಷ್ಣ ಪರಮಾತ್ಮ ಹಾಗೆ ಹೇಳಿರ್ತಾನೆ. ಸರಿ, ಎಳೆದುಕೊಂಡು ಬಂದು
ದ್ರೌಪದಿಯ ಕಾಲಿನ ಮೇಲೆ ಹಾಕ್ತಾ ಇದ್ದಾನೆ. ತಥಾಹೃತಂ ಪಶುವತ್ಪಾಶಬದ್ಧಂ ಅವಾಂಗ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ ಕೃಷ್ಣಾಪಕೃತಂ ಗುರೋಸ್ಸುತಂ ವಾಮಸ್ವಭಾವ ಕೃಪಯಾನ ನಾಮ. ಆ ಅಶ್ವತ್ಥಾಮನನ್ನು ಕರೆದುಕೊಂಡು ಬಂದು ದ್ರೌಪದಿಯ ಮುಂದೆ ನಿಂದ್ರಿಸಿದರೆ ಅಶ್ವತ್ಥಾಮನಿಗೆ ಮುಖ ತೋರಿಸ್ಲಿಕ್ಕಾಗ್ತಾ ಇಲ್ಲ, ಮುಖ ತೋರಿಸ್ಲಿಕ್ಕಾಗ್ತಿಲ್ಲ, ಕೆಳಗೆ ಮುಖ ಹಾಕಿ ನಿಂತಿದ್ದಾನೆ. ಆದರೆ ದ್ರೌಪದಿ ಮಾಡಿದ್ದೇನೋ, ಆ ಅಶ್ವತ್ಥಾಮ ಬಂದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಗುರುಸುತಂ, ಗುರುಪುತ್ರ, ಬ್ರಾಹ್ಮಣ, ನಮ್ಮೆಲ್ಲರಿಗೂ ಪೂಜ್ಯ. ನೋಡಿ, ಒಂದೇ ಗಂಟೆ ಹಿಂದೋ 2 ಗಂಟೆ ಹಿಂದೋ ತನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿದ್ದಾನೆ ಅಶ್ವತ್ಥಾಮ. ಸಿಟ್ಟು ಬೇರೆ, ದ್ವೇಷ ಬೇರೆ, ಆದರೆ ನಮ್ಮ ಕರ್ತವ್ಯ ಬೇರೆ. ಅಶ್ವತ್ಥಾಮ ಮಾಡಿದ್ದಾನೆ ಅಪರಾಧಕ್ಕೆ ಶಿಕ್ಷೆ ಆಗಬೇಕು. ಶಿಕ್ಷೆ ಕೊಡೋದಕ್ಕೆ ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ, ಯುಧಿಷ್ಠರಿದ್ದಾನೆ, ಅವರು ಶಿಕ್ಷೆ ಕೊಡ್ತಾರೆ. ಆದರೆ ನನ್ನ ಕರ್ತವ್ಯ, ಒಬ್ಬ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಗುರುಪುತ್ರ ಅವನು, ಹಾಗಾಗಿ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ದ್ರೌಪದಿ ವಾಮಸ್ವಭಾವ ಕೃಪಯಾನ ನಾಮ ನಮಸ್ಕಾರವನ್ನು ಮಾಡಿದ್ದಾಳೆ. ಅಶ್ವತ್ಥಾಮಾಚಾರ್ಯರಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಮುಚ್ಚತಾಂ ಮುಚ್ಚತಾಂ, ಏನೋ ಕಟ್ಕೊಂಡು ಬಂದಿದ್ದೀರಲ್ಲ ಅವನನ್ನು, ಛೇ 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 ಛೇ, ಬಿಟ್ಟು ಬಿಡಿ. ಗುರುಪುತ್ರ ಅವನು, ಬ್ರಾಹ್ಮಣೋ ನಿತರಾಂ ಗುರುಹು, ಸ್ವಯಂ ಬ್ರಾಹ್ಮಣನೇ ನಮಗೆಲ್ಲ ಗುರುಗಳು. ಕ್ಷತ್ರಿಯರಿಗೆ ಬ್ರಾಹ್ಮಣರು ಅಂದರೆ ಗುರುಸ್ಥಾನದಲ್ಲಿದ್ದವರು. ಬಿಡು, ಅದರಲ್ಲಂತೂ ನಿಮ್ಮ ಗುರುಗಳು ದ್ರೋಣಾಚಾರ್ಯರು. ಆ ದ್ರೋಣಾಚಾರ್ಯರೇ ಒಂದು ರೂಪದಿಂದ ಮಗನಲ್ಲಿ ಇರ್ತಾರೆ. ಆದ್ದರಿಂದ ಅವನನ್ನು ಸಂಹಾರ ಮಾಡಬೇಡಿ, ಅವನನ್ನು ಕಟ್ಟಬೇಡ, ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಇವನನ್ನು ಸಂಹಾರ ಮಾಡಬೇಕು ಅಂತ ಅನ್ಕೋತಿರಲ್ಲ, ತಪ್ಪು ಅಂತಾಳೆ. ನನ್ನ ಮಕ್ಕಳನ್ನು ಸಂಹಾರ ಮಾಡಿದ್ದಕ್ಕೆ ನಾನು ಇಷ್ಟು ದುಃಖದಲ್ಲಿದ್ದೇನಲ್ಲ, ಇವನನ್ನು ಸಂಹಾರ ಮಾಡಿದರೆ ಇವನ ತಾಯಿ ಅಳೋದಿಲ್ವೇ, ದುಃಖ ಪಡೋದಿಲ್ವೇ? ಮಾರೋದೀದಸ್ಯ ಜನನಿ ಗೌತಮಿ ಪತಿದೇವತಾ, ಆ ಪತಿವ್ರತ ಸ್ತ್ರೀ ದ್ರೋಣಾಚಾರ್ಯರ ಮಡದಿ ಕೃಪಿ, ಅವಳು ಇವನನ್ನು ಸಂಹಾರ ಮಾಡಿದರೆ ಅವಳಿಗೂ ದುಃಖ ಆಗತ್ತೆ. ನೋಡಿ, ಎಂಥ ತತ್ವವನ್ನು ದ್ರೌಪದಿ ನಮಗೆ ತಿಳಿಸಿಕೊಡ್ತಾಳೆ, ಎಂಥ ತತ್ವವನ್ನು ತಿಳಿಸಿಕೊಡ್ತಾಳೆ. ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಆತ್ಮವತ್ ಸರ್ವಭೂತೇಷು. ಅನೇಕ ಭಾಗವತ ಧರ್ಮಗಳನ್ನೆಲ್ಲ ಹೇಳಬೇಕಾದರೆ, ಗೀತೆಯ ಧರ್ಮವನ್ನು ಹೇಳಬೇಕಾದರೆ ಆತ್ಮವತ್ ಸರ್ವಭೂತೇಷು, ಎಲ್ಲರನ್ನೂ ನನ್ನಂತೆ ನೋಡಬೇಕು ಅಂತ ಹೇಳ್ತಾರೆ. ಏನು ಹಾಗಂದರೆ, ಎಲ್ಲರನ್ನೂ ನನ್ನಂತೆ ನೋಡಬೇಕು ಅಂದರೆ ಅರ್ಥ ಏನು? ಅದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಅರ್ಥ ಬರೀತಾರೆ, ಬಹಳ ಸುಂದರವಾದ ಅರ್ಥ. ಏನು ಅಂದರೆ, ಬಹಳ ಚೆನ್ನಾಗಿ ತಿಳಿಬೇಕು. ಎಲ್ಲರನ್ನೂ ನನ್ನಂತೆ ನೋಡಬೇಕು ಅಂದರೆ ಎಲ್ಲರೂ ನನ್ನವರೇ, ಇದೆಲ್ಲ ಸುಮ್ಮನೆ ಮೇಲ್ನೋಟದ ಅರ್ಥ. ಆದರೆ ನಿಜವಾದ ಅರ್ಥ ಏನು ಅಂದರೆ, ಯಾವ ಕಷ್ಟವನ್ನು ನನಗೆ ಕೊಟ್ಟರೆ ಏನು ದುಃಖವಾಗತ್ತೋ ಆ ಕಷ್ಟವನ್ನು ಇನ್ನೊಬ್ಬರಿಗೆ ಕೊಟ್ಟರೂ ಕೂಡ ಆ ದುಃಖ ಅವರಿಗೆ ಆಗತ್ತೆ. ಹಾಗಾಗಿ ಆ ಕಷ್ಟವನ್ನು ನಾನು ಇನ್ನೊಬ್ಬರಿಗೆ ಕೊಡಬಾರದು ಅಂತ ಚಿಂತನೆ ಮಾಡುವುದೇನೆ ಆತ್ಮವತ್ ಸರ್ವಭೂತೇಶು. ನನಗೇನೋ ಆದರೆ ನೋವಾಗತ್ತೋ ಇಲ್ವೋ, ಹಾಗಾದರೆ ಈ ನೋವು ಅವರಿಗೆ ಆಗಬಾರದು, ಈ ನೋವು ಅವರಿಗೆ ಆಗಬಾರದು. ಇದು ಆತ್ಮವತ್ ಸರ್ವಭೂತೇಶು. ಇವತ್ತು ಅದನ್ನು ನಾವು ಉಲ್ಟಾ ಮಾಡ್ಕೊಂಡಿದ್ದೇವೆ, ನಮಗೇನು ನೋವಾಗತ್ತೋ ಅದು ಎಲ್ಲರಿಗೂ ಆಗಲಿ ಅಂತ. ಹಾಗಲ್ಲ, ನನಗೇನೋ ತೊಂದರೆ ಆಯಿತು, ನನಗೆ ತೊಂದರೆ ಆದರೆ ಆ ತೊಂದರೆ ಇನ್ನೊಬ್ಬರಿಗೆ ಆಗಬಾರದು. ಹಾಗಾದರೆ ಅದಕ್ಕೆ ಹೇಗೆ ಬೇಕೋ ಹಾಗೆ ನಾನು ನಡೆದುಕೊಳ್ಳಬೇಕು ಅಂತ ಆಲೋಚನೆ ಮಾಡುವುದೇನೇ ಆತ್ಮವತ್ ಸರ್ವಭೂತೇಶು ಅನ್ನುವುದಕ್ಕೆ ಅರ್ಥ. ಅದನ್ನು ದ್ರೌಪದಿ ಮಾಡಿ ತೋರಿಸ್ತಾ ಇದ್ದಾಳೆ. ನನ್ನ ಮಕ್ಕಳು ಸತ್ತಿದ್ದಾರೆ ಅನ್ನೋದಕ್ಕೆ ನಾನು ದುಃಖ ಪಡ್ತಾ ಇದ್ದೇನೆ, ಹಾಗಾದರೆ ಅವನು ಸಾಯಲಿ, ಅವರ ತಾಯಿಯು ದುಃಖ ಪಡಲಿ, ಹೀಗೆಲ್ಲ ಆಲೋಚನೆ ಮಾಡಬಾರದು. ಆದ್ದರಿಂದ ಅವನನ್ನು ಬಿಟ್ಟು ಬಿಡಿ ಅಂತಂದಾಗ ಧರ್ಮರಾಜನಿಗೆ ಭಾರೀ ಖುಷಿಯಾಯಿತು. ಕೇಳಿ ಧರ್ಮರಾಜ, ಅವನಿಗೆ ಆದಷ್ಟು ವಯಲೆನ್ಸ್ ಅಂದರೆ ಆಗಿ ಬರೋದಿಲ್ಲ ಧರ್ಮರಾಜನಿಗೆ. ಹಾಗಾಗಿ ದ್ರೌಪದಿ ಇಂಥ ಮಾತು ಹೇಳ್ತಾ ಇದ್ದಾಳ, ಭಲೆ ಅಂತ ಧರ್ಮರಾಜ, ನಕುಲ, ಸಹದೇವ, ಅರ್ಜುನ, ಕೃಷ್ಣ ಎಲ್ಲರೂ ಅಂದರು. ಆದರೆ ಭೀಮಸೇನ ದೇವರು ಅನ್ನಲಿಲ್ಲ, ಹಾಕಿ ಹೊಡೆಯಬೇಕು ಅವನನ್ನು, ಬಿಡಬೇಡಿ ನೀವು, ಎಂಥ ಪಾಪಿ ಅವನು, ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ, ಸಂಹಾರ ಮಾಡು ಅಂತ ಅರ್ಜುನನಿಗೆ ಹೇಳಿದ. ಆಗ ಕೃಷ್ಣ ಅಂದ, ಅರ್ಜುನನಿಗೆ ಕೃಷ್ಣ ಒಂದು ಚಾಲೆಂಜ್ ಕೊಟ್ಟ, ನೋಡಪ್ಪ, ದ್ರೌಪದಿ ಸಂಹಾರ ಮಾಡಬೇಡ ಅಂತಂತಾಳೆ, ನಾವೆಲ್ಲರೂ ಬೇಡ ಅಂತಂತ ಇದ್ದೇವೆ, ಭೀಮ ಸಂಹಾರ ಮಾಡು ಅಂತಂತ ಇದ್ದಾನೆ. ಶಾಸ್ತ್ರದಲ್ಲಿ ಎರಡೂ ತರಹದ ಮಾತುಗಳಿದೆ. ಕೆಲವು ಶಾಸ್ತ್ರಗಳು ಹೇಳುತ್ತೆ ಬ್ರಾಹ್ಮಣರನ್ನು ಸಂಹಾರ ಮಾಡಬಾರದು, ಬ್ರಹ್ಮಹತ್ಯೆ ಮಾಡಬಾರದು, ಗುರುಪುತ್ರನನ್ನು ಸಂಹಾರ ಮಾಡಬಾರದು ಅಂತ ಕೆಲವು ಶಾಸ್ತ್ರ ಹೇಳುತ್ತೆ. ಇನ್ನು ಕೆಲವು ಶಾಸ್ತ್ರ ಹೇಳುತ್ತೆ ಬ್ರಾಹ್ಮಣನಾಗಿದ್ದರೂ ಕೂಡ ಕೆಲವು ಪ್ರಸಂಗದಲ್ಲಿ ಅವನು ಮಹಾಪಾಪಗಳನ್ನು ಮಾಡಿದ್ದ ಅಂದರೆ, ಆತತಾಯಿಯಾಗಿದ್ದ ಅಂದರೆ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳುತ್ತೆ. ಇವೆರಡೂ ಚಾಯ್ಸ್ ನಿನ್ನ ಮುಂದೆ ಇಟ್ಟಿದ್ದೇನೆ, ನೀನು ಬುದ್ಧಿಯನ್ನು ಉಪಯೋಗಿಸಿ ಏನು ಮಾಡ್ತೀಯೋ ಅದನ್ನು ಮಾಡು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ, ಆಗ ಅರ್ಜುನ ಅವನ ತಲೆಯಲ್ಲಿ ಒಂದು ಮಣಿ ಇರುತ್ತೆ. ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿ ಒಂದು ಅಮೂಲ್ಯವಾದಂತಹ ಸಹಜವಾದ ಒಂದು ಮಣಿ, ಹುಟ್ಟಿದಾಗಿನಿಂದ ಇರುವಂತಹ ಮಣಿ ಅದು.
ಆ ಮಣಿ ಅವರ ತಲೆಯಲ್ಲಿ ಹೇಗಿರುತ್ತೆ ಅಂದರೆ, ಅದು ಇದ್ದರೆ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ರೋಗ ಬರೋದಿಲ್ಲ, ಮುಪ್ಪು ಬರೋದಿಲ್ಲ. ಅಂತಹ ಒಂದು ಅದ್ಭುತವಾದ ಮಣಿ ಅವರ ತಲೆಯಲ್ಲಿ ಇರುತ್ತೆ. ಆ ಮಣಿಯನ್ನು ಅರ್ಜುನ ಕಿತ್ತಿ ಅದನ್ನು ಕೊಟ್ಟು ಬಿಡ್ತಾನೆ ದ್ರೌಪದಿ ದೇವಿಗೆ. ಭಾಗವತ ಹೇಳುತ್ತೆ. ಹಾಗಾದರೆ ಅರ್ಜುನ ಏನು ಮಾಡಿದಂತೆ ಆಯಿತು ಅಂದರೆ, ಭಾಗವತ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಬ್ರಾಹ್ಮಣರ ಸಂಹಾರ ಮಾಡುವುದು ಅಂದರೆ ಏನು ಅಂದರೆ, ಅವರ ದೇಹವನ್ನೇ ಸಂಹಾರ ಮಾಡಿದ ಮಾತ್ರಕ್ಕೆ ಬ್ರಾಹ್ಮಣರ ಸಂಹಾರ ಆಗಬೇಕಾಗಿಲ್ಲ. ಬಂಧನಂ, ಬ್ರಾಹ್ಮಣನಿಗೆ ಬಂಧನ ಮಾಡಿದರೂ ಅದು ಅವನ ಸಂಹಾರ ಇದ್ದಂತೆ. ದ್ರವಿಣಾದಾನಂ, ಅವನ ಹಣವನ್ನೆಲ್ಲ ಕಸಿದುಕೊಂಡರೂ ಕೂಡ ಅದು ಅವನ ಸಂಹಾರ ಇದ್ದಂತೆ. ಸ್ಥಾನ ನಿರ್ವಪಣಂ ತಥಾ, ಅವನನ್ನು ಊರಿನಿಂದ ಓಡಿಸಿದರೆ ಅಥವಾ ಅವನಿಗೊಂದೇನೋ ಅಧಿಕಾರ ಕೊಟ್ಟಿರ್ತೇವೆ, ಆ ಅಧಿಕಾರದಿಂದ ಅವನನ್ನು ಕೆಳಗಿಳಿಸಿದರೆ ಅದೂ ಕೂಡ ಒಂದು ಬ್ರಹ್ಮಹತ್ಯೆ ಇದ್ದ ಹಾಗೆ, ಬ್ರಾಹ್ಮಣರ ಸಂಹಾರ ಮಾಡಿದ ಹಾಗೆ ಅಂತ ಶಾಸ್ತ್ರ ಇದೆ. ಆದ್ದರಿಂದ ಅರ್ಜುನ ಎರಡನ್ನೂ ಮೇಂಟೈನ್ ಮಾಡಿದ. ಬ್ರಾಹ್ಮಣನ ಸಂಹಾರ ಮಾಡಬೇಕು ಅಂತ ಹೇಳುವ ಶಾಸ್ತ್ರವನ್ನೂ ಅಪ್ಲೈ ಮಾಡಿದ, ಸಂಹಾರ ಮಾಡಬಾರದು ಅನ್ನುವ ಮಾತನ್ನು ಅಪ್ಲೈ ಮಾಡಿದ. ಹೀಗೆ ಇಷ್ಟು ಆಗತ್ತೆ. ಅವರೆಲ್ಲರೂ ನಮಸ್ಕಾರ ಅಶ್ವತ್ಥಾಮಾಚಾರ್ಯರು ಅಲ್ಲಿಂದ ಹೋಗಿಬಿಡ್ತಾರೆ. ಇಷ್ಟೆಲ್ಲ ನಡೆದದ್ದು ಇದು ಕನಸು. ಇಷ್ಟೆಲ್ಲ ನಡೆದದ್ದು ಕನಸು, ಇನ್ನೂ ಘಟನೆ ಆಗಿಲ್ಲ. ಈ ಎಲ್ಲ ಕನಸನ್ನು ಅಶ್ವತ್ಥಾಮಾಚಾರ್ಯರು ದಿನಾ ನೋಡ್ತಾ ಇರ್ತಾರೆ. ಅವರು ಮಲಗಿಕೊಂಡಾಗೆಲ್ಲ ಈ ಕನಸು ಬೀಳ್ತಾ ಇರುತ್ತೆ. ಇವರು ಹೋಗೋದು, ಸಂಹಾರ ಮಾಡೋದು, ಸಂಹಾರ ಮಾಡಿದಾಗ ಅರ್ಜುನ ಬರೋದು, ಹಿಡಿಯೋದು, ಹೊಡೆಯೋದು, ಇದೆಲ್ಲ ಕನಸನ್ನು ಅವರು ಪ್ರತಿನಿತ್ಯ ಕಾಣ್ತಾ ಇರ್ತಾರೆ. ಆದರೆ ವಾಸ್ತವದಲ್ಲಿ ನಡೆದ ಘಟನೆ ಸ್ವಲ್ಪ ಬೇರೆ. ಅದನ್ನು ಮಹಾಭಾರತ ತಿಳಿಸಿಕೊಡುತ್ತೆ. ಅದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ವಲ್ಪ ಆ ಕಥೆ ಗೊತ್ತಿರಲಿ ಅನ್ನೋದಕ್ಕಾಗಿ ಆ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ. ಯಾಕಂದರೆ ಮಹಾಭಾರತದಲ್ಲಿ ಈ ಕಥೆ ಬರುತ್ತೆ. ಮಹಾಭಾರತ ಸೌಷುಪ್ತಿಕ ಪರ್ವದಲ್ಲಿ ಈ ಕಥೆ ಬರುತ್ತೆ. ಆ ಸೌಷುಪ್ತಿಕ ಪರ್ವವನ್ನು ಕೇಳುವ ಪ್ರಸಂಗ ಬಹಳ ಕಡಿಮೆ. ಆದ್ದರಿಂದ ಇದೇ ಪ್ರಸಂಗದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅದನ್ನು ಸ್ವಲ್ಪ ವಿವರವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಕಥೆ ನಿಮಗೆಲ್ಲ ಪ್ರಾರಂಭದ ಕಥೆ ಗೊತ್ತಿದೆ. ದುರ್ಯೋಧನ ಬಿದ್ದಿರ್ತಾನೆ, ಎಲ್ಲ ನಾಯಿ ನರಿಗಳು ಎಲ್ಲ ಬಂದು ದುರ್ಯೋಧನನ್ನು ತಿಂತಾ ಇರುತ್ತೆ. ಅಶ್ವತ್ಥಾಮಾಚಾರ್ಯರು ಹೋಗ್ತಾರೆ. ಎಲ್ಲ ಕಥೆ ಅಲ್ಲಿಯವರೆಗೂ ಏನು ವ್ಯತ್ಯಾಸ ಇಲ್ಲ. ಅಶ್ವತ್ಥಾಮಾಚಾರ್ಯರು ಹೋದಾಗ ದುರ್ಯೋಧನ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲೇ ಎಲ್ಲ ಮಣ್ಣು ಧೂಳು ಎಲ್ಲ ಇರುತ್ತೆ. ಆ ಮಣ್ಣನ್ನೇ ತೆಗೆದುಕೊಂಡು ಅಶ್ವತ್ಥಾಮಾಚಾರ್ಯರ ತಲೆಯ ಮೇಲೆ ಹಾಕಿ ಪಟ್ಟಾಭಿಷೇಕವನ್ನು ಮಾಡಿ, ನೀನು ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆಯಬೇಕು, ಪಾಂಡವರ ಸಂತತಿಯನ್ನು ನಾಶ ಮಾಡಬೇಕು ಅಂತ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಕೊಟ್ಟು ಕಳಿಸ್ತಾನೆ. ಈ ಅಶ್ವತ್ಥಾಮಾಚಾರ್ಯರು ಆಗಿಂದಾಗೆ ಹೋಗೋದಿಲ್ಲ. ಕೃಷ್ಣ ಭೀಮ ಅರ್ಜುನರ ಭಯ ಇವರಿಗೆ. ಸರಿಯಾದ ಸಮಯ ಬರಲಿ ಅನ್ನೋದಕ್ಕೆ ಎಲ್ಲೋ ಒಂದು ಕಡೆಗೆ ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ವನದಲ್ಲಿ ಕೂತಿರ್ತಾರೆ. ಹೋಗಬೇಕಾದ್ರೆ ಜೊತೆಗೆ ಕೃಪಾಚಾರ್ಯರನ್ನು ಮತ್ತು ಕೃತವರ್ಮ ಇಬ್ಬರನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಭಾರಿ ದೊಡ್ಡ ರಾಜಕಾರ್ಯ ಇದೆ, ಬರಬೇಕು ನೀವು ಅಂತ ಅವರನ್ನು ಕರೆದುಕೊಂಡು ಹೋಗ್ತಾನೆ. ಅನೇಕ ದಿನಗಳ ಕಾಲ ಅಲ್ಲೇ ವನದಲ್ಲಿ ಇರ್ತಾನೆ. ಅಶ್ವತ್ಥಾಮಾಚಾರ್ಯರಿಗೆ ರಾತ್ರಿ ನಿದ್ದೆಯೇ ಇಲ್ಲ. ಯಾವಾಗಲೂ ಆ ದ್ರೋಣಾಚಾರ್ಯರನ್ನು ದುಷ್ಟದ್ಯುಮ್ನ ಸಂಹಾರ ಮಾಡಿದ, ಹೇಗಾದರೂ ಮಾಡಿ ಸೇಡಿ ತೀರಿಸ್ಕೊಳ್ಬೇಕು. ಆ ದ್ರೋಣಾಚಾರ್ಯರ ಸಂಹಾರ, ದುರ್ಯೋಧನನ ಸಂಹಾರ, ಇದೆರಡೂ ಮನಸ್ಸನ್ನು ಬಹಳ ಅಲುಗಾಡಿಸಿರುತ್ತೆ. ರಾತ್ರಿ ನಿದ್ದೆನೇ ಮಾಡ್ತಾ ಇರೋದಿಲ್ಲ, ಹಾಗೆಯೇ ಎಚ್ಚರ ಕೂತಿರ್ತಾರೆ. ಒಂದು ದಿನ ಒಂದು ಆಲದ ಮರದ ಕೆಳಗೆ ಕೂತಿರ್ತಾರೆ. ಆಲದ ಮರದ ಕೆಳಗೆ ಕೂತಾಗ ಸುಮ್ಮನೆ ಏನೋ ನೋಡ್ತಾ ಕೂತಿರ್ತಾರೆ. ಮೇಲೆ ಒಂದು ವಿಚಿತ್ರ ಘಟನೆ ಆಗತ್ತೆ. ಸಾವಿರಾರು ಕಾಗೆಗಳು ಕಾವ್ 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 ಅಂತ ಜೋರಾಗಿ ಕೂಗ್ತಾ ಇರುತ್ತೆ. ಸಾವಿರಾರು ಕಾಗೆಗಳು ಒಂದೇ ಒಂದು ದೊಡ್ಡ ಗೂಗೆ. ಆ ಗೂಬೆ ಬಂದು ಆ ಎಲ್ಲ 1000 ಕಾಗೆಗಳನ್ನು ಸಾಯಿಸಿಬಿಡುತ್ತೆ, ಕುಕ್ಕಿ ಕುಕ್ಕಿ ಸಾಯಿಸಿಬಿಡುತ್ತೆ. ಅಶ್ವತ್ಥಾಮಾಚಾರ್ಯ ಅದನ್ನು ನೋಡಿ, ಆಹಾಹಾ, ದೇವರ ಪ್ರೇರಣೆ ಆಯಿತು ನನಗೆ, ದೇವರೇ ನನಗೆ ಪ್ರೇರಣೆಯನ್ನು ಮಾಡಿದ್ದಾನೆ. ಒಂದು ಗೂಗೆ ಅಷ್ಟೆಲ್ಲ ಜನರನ್ನು ಸಂಹಾರ ಮಾಡಿತು, ಕಾಗೆಗಳನ್ನು. ಹಾಗಾದರೆ ನಾನು ಒಬ್ಬ ಅಶ್ವತ್ಥಾಮ ಆ ಎಲ್ಲ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ದೇವರು ನನಗೆ ಪ್ರೇರಣೆ ಮಾಡಿದ್ದಾನೆ ಅಂತ ಅಂದುಕೊಳ್ತಾನೆ ಅಶ್ವತ್ಥಾಮ. ನೋಡಿ, ಅಶ್ವತ್ಥಾಮಾಚಾರ್ಯ ರುದ್ರದೇವರು. ಮುಂದೆ ಬರುತ್ತೆ ಆ ಎಲ್ಲ ಮಾತುಗಳನ್ನು ತಿಳಿಯೋಣ. ಸಾಕ್ಷಾತ್ ರುದ್ರದೇವರು, ಮನೋಭಿಮಾನಿಗಳು. ಆದರೆ ಭಗವಂತನ ಸಂಕಲ್ಪ, ಪ್ರಾರಬ್ಧ ಕರ್ಮ ಅವರಿಂದ ಈ ರೀತಿಯಾದ ಕರ್ಮವನ್ನು ಮಾಡಿಸತ್ತೆ. ಮನುಷ್ಯ ತಾನು ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ, ತನಗೆ ಮಾಡಬೇಕು ಅಂತ ಅನ್ನಿಸ್ತೋ ಇಲ್ಲೋ, ಕೆಟ್ಟ ಕೆಲಸನೇ ಮಾಡಬೇಕು ಅಂತ ಅಂದಿರ್ತಾನೆ. ಸುಮ್ಮನೆ ನರಸಿಂಹದೇವ್ರ ಪ್ರದಕ್ಷಿಣೆ ಹಾಕ್ತಾನೆ, ಏನೋ ಹೂ ಬಲಕ್ಕೆ ಬಿದ್ದಾಗ ಆಗುತ್ತೆ. ನೋಡಿದ್ಯಾ, ನನ್ನ ಕೆಟ್ಟ ಕೆಲಸಕ್ಕೆ ದೇವರೇ ಅನುಮತಿ ಕೊಟ್ಟ ಅಂತ ಅನ್ಕೋತೇವೆ. ನಮಗೆ ಬೇಡ ಅಂತಿದ್ರೆ ಹೂ ಎಡಗಡೆ ಬೀಳತ್ತೆ, ಬೇಕು ಅಂತಿದ್ರೆ ಬಲಗಡೆ ಬೀಳತ್ತೆ.
ಅದೇನೋ ವಿಚಿತ್ರ, ದೇವರು ಯಾಕೆ ಹಂಗೆ ಪ್ರೇರಣೆ ಮಾಡ್ತಾನೋ. ಅಂತೂ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸಬೇಕು ಅಂತ ದೇವರಿಗೆ ಇತ್ತು ಅಂದರೆ ಏನೋ ಮಾಡಿ ಮನಸ್ಸು ಕೆಡಿಸಿಬಿಡ್ತಾನೆ ದೇವರು. ಬಹಳ ದೇವರಷ್ಟು ಕಪಟ ನಾಟಕ ಸೂತ್ರಧಾರಿ ಜಗತ್ತಿನಲ್ಲಿ ಇನ್ನೊಬ್ಬನಿಲ್ಲ. ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸ್ಬೇಕಾ, ಏನೋ ಹೇಳಿಸ್ತಾನೆ. ಏನೋ ಪುಸ್ತಕ ತೆಗೆದಾಗ ಮಾಡ್ತೇವೆ, ಶಾಸ್ತ್ರದಲ್ಲೇ ಹೇಳಿದ್ದಾರೆ ರೀ ಏಕಾದಶಿ ತಿನ್ಬೋದು ಅಂತ, ನೋಡಿ ಪ್ರಮಾಣ ಇದೆ ಅಂತ ಅನಿಸಿಬಿಡುತ್ತೆ ನಮಗೆ. ಅನಿಸುತ್ತೆ ಹೀಗೆ. ನಾನು ಮಾಡುವ ಕೆಟ್ಟ ಕೆಲಸಗಳಿಗೆ ದೇವರೋ ಶಾಸ್ತ್ರಗಳೋ ಇವುಗಳೆಲ್ಲ ನಮಗೆ ಸಹಾಯ ಮಾಡಿದ ಹಾಗೆ ಆಗತ್ತೆ ಯಾವಾಗ ನಾನು ಕೆಟ್ಟ ಕೆಲಸ ಮಾಡಲೇಬೇಕು ಅಂತನ್ನುವ ವಿಧಿ ನಿಯಮ ಇದ್ದಾಗ. ಅಶ್ವತ್ಥಾಮಾಚಾರಿಗೆ ಹಾಗೆ ಆಗಿದೆ. ಸರಿ, ದೇವರು ಪ್ರೇರಣೆ ಮಾಡಿದ್ದಾನೆ ಅಂತ ಹೇಳಿ ಕೃಪಾಚಾರ್ಯರು, ಕೃತವರ್ಮ, ಅಶ್ವತ್ಥಾಮಾಚಾರ್ಯರು ಹೊರಟಿದ್ದಾರೆ. ಕೃಪಾಚಾರ್ಯರು ಕೃತವರ್ಮ ಅಂತಾರೆ, ಬೇಡವೋ ಬೇಡ, ಪಾಪ ಮಕ್ಕಳನ್ನು ಯಾಕೆ ಸಾಯಿಸ್ತೀಯಾ, ಬೇಡ ಅಂತ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಹೊರಟು ಬಿಡ್ತಾರೆ ಅಶ್ವತ್ಥಾಮಾಚಾರ್ಯರು. ಕೈಯಲ್ಲಿ ಒಂದು ಖಡ್ಗ, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಹೊರಟರು. ಶಿಬಿರಕ್ಕೆ ಬರ್ತಾರೆ. ಶಿಬಿರಕ್ಕೆ ಬಂದರೆ ಆ ಶಿಬಿರದ ಹೊರಗಡೆ ರುದ್ರದೇವರು, ದೊಡ್ಡ ರೂಪ. ಇವರು ರುದ್ರದೇವರೇ, ಅವರು ರುದ್ರದೇವರೇ. ರುದ್ರದೇವರು ಹೊರಗಡೆ ನಿಂತಿರ್ತಾರೆ, ಆ ಶಿಬಿರವನ್ನು ಕಾಯೋದಕ್ಕೆ ನಿಂತಿರ್ತಾರೆ. ರಾತ್ರಿಯ ಹೊತ್ತು, ಕಾಲರಾತ್ರಿ ಅಂತ ಹೇಳ್ತಾರೆ, ರಾತ್ರಿಯ ಹೊತ್ತು ಅಲ್ಲಿ ನಿಂತಿರ್ತಾರೆ. ರುದ್ರದೇವರು ಕಾಯ್ತಾ ನಿಂತಾಗ ಒಳಗೆ ಹೋಗ್ಲಿಕ್ಕೆ ಬಿಡು ಅಂತಂತಾರೆ, ಬಿಡೋದಿಲ್ಲ ಅನ್ನೋದಕ್ಕೆ ಸರಿ ಅಂತ ಆ ರುದ್ರದೇವರ ಮೇಲೆ ಯುದ್ಧ ಆಡೋದಕ್ಕಾಗಿ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯ. ತಮ್ಮ ಹತ್ರ ಇದ್ದ ಎಲ್ಲ ಆಯುಧಗಳು, ಎಲ್ಲ ಅಸ್ತ್ರಗಳನ್ನು ಎಸೆದರೆ ರುದ್ರದೇವರು ಅಷ್ಟನ್ನು ನುಂಗಿಬಿಡುತ್ತಾರೆ. ಅಚಿಂತ್ಯ ಶಕ್ತಿ ಭಗವಂತನದು ಅಂತಾರೆ ಆಚಾರ್ಯರು. ಇಲ್ಲಿದ್ದವರು ರುದ್ರದೇವರೇ, ಅಲ್ಲಿದ್ದವರು ರುದ್ರದೇವರೇ. ಆದರೆ ಆ ಸಂದರ್ಭದಲ್ಲಿ ಆ ರುದ್ರ ರೂಪಕ್ಕೆ ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದ. ಹಾಗಾಗಿ ಎಲ್ಲವನ್ನು ನುಂಗಿಬಿಡುತ್ತಾರೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಭಗವಂತನ ಸಂಕಲ್ಪ, ಆ ಮಾತು ಬೇರೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಶ್ವತ್ಥಾಮಾಚಾರ್ಯ ಒಂದು ಉಪಾಯವನ್ನು ಮಾಡ್ತಾರೆ. ಸರಿ, ದೇವರನ್ನು ವಿಶೇಷವಾಗಿ ನಾನು ಹೋಮ ಮಾಡ್ತೇನೆ, ಯಾಗ ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಒಂದು ಮಾನಸ ಯಜ್ಞವನ್ನು ಮಾಡ್ತಾರೆ. ಮನಸ್ಸಿನಲ್ಲಿಯೇನೇ ಯಜ್ಞವನ್ನು ಮಾಡ್ತಾರೆ. ಮನಸ್ಸಿನಲ್ಲಿ ಯಜ್ಞವನ್ನು ಮಾಡಿ ತಮ್ಮನ್ನೇ ತಾವು ಪಶು ಅಂತ ಭಾವಿಸಿ ಅಲ್ಲಿ ಸಮರ್ಪಣೆ ಮಾಡಿಬಿಡ್ತಾರೆ. ಸಮರ್ಪಣೆ ಮಾಡಿದ ಮೇಲೆ ದೇವರ ಯಜ್ಞ ಆಯಿತು, ಇನ್ನು ನನಗೆ ಒಳಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ರುದ್ರದೇವರು ಭಗವಂತನ ಸಂಕಲ್ಪ, ಒಂದೆರಡು ತಾಸು ಕಾಯ್ತಾ ಇರು ಸಾಕು, ಮುಂದೇನಾಗಬೇಕೋ ಆಗತ್ತೆ ಅಂತ ದೇವರ ಇಚ್ಛೆ ಅದು. ಯಾದವರನ್ನೇ ದೇವರು ಸಂಹಾರ ಮಾಡಿದ, ಎಲ್ಲರನ್ನೂ ಸಂಹಾರ ಮಾಡಿದ್ದಾನೆ ದೇವರು. ದೇವರಿಗಿರುವಷ್ಟು ವೈರಾಗ್ಯ ಯಾರಿಗೂ ಇಲ್ಲ. ದೇವರಿಗಿರುವಷ್ಟು ವೈರಾಗ್ಯ ಇನ್ಯಾರಿಗೂ ಇಲ್ಲ. ನಾವಂತೇವೆ ನಮಗೆಲ್ಲ ದೇವರಿಗೆ ಯಾಕ್ರಿ ವೈರಾಗ್ಯ ಅಂತ. ದೇವರು ವೈರಾಗ್ಯ ಅಲ್ಲದೆ ಏನೇನು. ಎಷ್ಟು ಜನ ತನ್ನ ಪಕ್ಕಕ್ಕೆ ಇರುವ ನಿತ್ಯ ತನ್ನ ಜೊತೆಗೆ ಓಡಾಡುವಂತಹ ಯಾದವರನ್ನು ಒಂದು ಸಣ್ಣ ಹುಲ್ಲು ಕಡ್ಡಿಯಿಂದ ಸಾಯಿಸಿಬಿಟ್ಟ. ಏನು ಯಾಕೆ ಸಾಯಿಸಿದೆ, ಏನು ಮಾಡಿದೆ, ಅಯ್ಯೋ ಅಂತ ಪಶ್ಚಾತ್ತಾಪ ಏನೇನೂ ಇಲ್ಲ ದೇವರಿಗೆ. ಕೆಲಸ ಮುಗೀತಾ ಹೊರಡಿ, ಕೆಲಸ ಮುಗಿದರೆ ಹೊರಡಬೇಕಷ್ಟೇ. ಯಾದವರನ್ನು ಸಂಹಾರ ಮಾಡಿದ, ಪಾಂಡವರ ಸಂತತಿಯನ್ನು ಸಂಹಾರ ಮಾಡಿದ, ಎಲ್ಲವನ್ನೂ ದೇವರು ಮಾಡಿದ. ಯಾಕೆ? ದೇವ ಕಾರ್ಯ ಅಷ್ಟೇ. ದೇವರ ಕೆಲಸ ಏನಾಗಬೇಕೋ ಅಷ್ಟನ್ನು ಮಾಡಬೇಕು, ನೀವು ಹೆಚ್ಚಿಂದು ಯೋಚನೆ ಮಾಡಬಾರ್ದು. ಸರಿ, ಯಾವಾಗ ಯಜ್ಞವನ್ನು ಮಾಡಿದರೋ ಆಗ ಆ ರುದ್ರದೇವರು ಬಾಪ ಒಳಗೆ ಹೋಗು ಅಂತ ಬಿಟ್ಟುಬಿಟ್ರು. ಹೋಗು ಅಂತ ಬಿಡೋದು ಮಾತ್ರ ಅಲ್ಲ, ಏನೇನೋ ಆಯುಧಗಳನ್ನು ನುಂಗಿದ್ರಲ್ಲ ಅದೆಲ್ಲವನ್ನು ವಾಪಸ್ ಕೊಟ್ಟು, ಅಷ್ಟನ್ನು ವಾಪಸ್ ಕೊಟ್ಟು ಹೋಗು ನೀನು ಒಳಗೆ ಅಂತ ಕಳಿಸಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಒಳಗೆ ಬಂದದ್ದೇ ತಡ. ಮೊದಲು ಹೋಗಿದ್ದು ದೃಷ್ಟದ್ಯುಮ್ನನ ಹತ್ರ. ದ್ರೋಣಾಚಾರ್ಯರನ್ನು ಕೊಂದಿದ್ದ ಅವನು. ಹಾಗಾಗಿ ದೃಷ್ಟದ್ಯುಮ್ನನ ಹತ್ರ ಹೋಗಿದ್ದಾರೆ. ದೃಷ್ಟದ್ಯುಮ್ನ ಮಲಗಿಕೊಂಡಿದ್ದಾನೆ, ಜೋರಾಗಿ ಎದೆಗೆ ಒದ್ದಿದ್ದಾರೆ. ಎದ್ದ ದೃಷ್ಟದ್ಯುಮ್ನ. ಅಶ್ವತ್ಥಾಮಾಚಾರ್ಯರು ಅಂತ ಗೊತ್ತಾಯಿತು. ತಡಿರಿ ನಾನೂ ಬರ್ತೇನೆ, ಯುದ್ಧ ಆಡೋಣ, ಅಸ್ತ್ರ ತರ್ತೇನೆ, ಆಯುಧಗಳನ್ನು ತರ್ತೇನೆ. ಅಶ್ವತ್ಥಾಮಾಚಾರ್ಯ ಅಂತ, ಮೋಸದಿಂದ ಕೊಂದವರು ನೀವೆಲ್ಲ, ನಿಮ್ಮ ಜೊತೆಗೆಲ್ಲ ಧರ್ಮದ ಯುದ್ಧ ಆಡೋದಿಲ್ಲ, ಮಾಡ್ತೇನೆ ಅಂತ ಹೇಳಿ ಆ ದೃಷ್ಟದ್ಯುಮ್ನನ ಎದೆಯ ಮೇಲೆ ಕುಳಿತಿದ್ದಾರೆ. ತಮ್ಮ ಬಿಲ್ಲು ಏನಿದೆ ಆ ಬಿಲ್ಲಿಗೊಂದು ಹಗ್ಗ ಕಟ್ತಾರಲ್ಲ, ಜಾ ಅಂತಂತಾರೆ, ಆ ಹಗ್ಗವನ್ನು ಅವನ ಕುತ್ತಿಗೆಗೆ ಸುತ್ತಿ ಜೋರಾಗಿ ಎಳೆದು ಬಿಟ್ಟಿದ್ದಾರೆ. ಅವನ ಪ್ರಾಣ ಅಲ್ಲೇ ಹೋಗಿದೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ದೃಷ್ಟದ್ಯುಮ್ನ ಎದ್ದು ಯುದ್ಧ ಮಾಡೋ ಪ್ರಯತ್ನವನ್ನು ಬಹಳ ಮಾಡಲಿಲ್ವಂತೆ. ಯಾಕೆ ಅಂದರೆ ಆ ದೃಷ್ಟದ್ಯುಮ್ನನಿಗೆ ಯಾವತ್ತು ದ್ರೋಣಾಚಾರ್ಯರ ಪತನ ಆಯಿತು ನೋಡಿ, ಅವತ್ತಿನಿಂದ ಪ್ರತಿನಿತ್ಯ ರಾತ್ರಿ ಇದೇ ಕನಸು ಬೀಳ್ತಾ ಇತ್ತಂತೆ. ಅಶ್ವತ್ಥಾಮಾಚಾರ್ಯರು ಬರ್ತಾರೆ, ನನ್ನ ಕುತ್ತಿಗೆಗೆ ಹಗ್ಗ ಹಾಕ್ತಾರೆ, ಸಾಯಿಸ್ತಾರೆ. ಈ ಕನಸನ್ನು ಅವತ್ತಿನಿಂದ ನೋಡ್ತಾ ಇದ್ದಂತೆ. ಹಾಗಾಗಿ ನನ್ನ ಅವತಾರ ಕಾರ್ಯ ಮುಗಿದಿದೆ, ನಾನಿದ್ದೇನು ಮಾಡಲಿ ಅಂತ ಹೇಳಿ ದೃಷ್ಟದ್ಯುಮ್ನ ಅಲ್ಲೇ ಬಿದ್ದಿದ್ದಾನೆ. ಅವನು ಅಗ್ನಿಯ ಅವತಾರ, ಮೂಲ ರೂಪ ಅಗ್ನಿಗೆ ಹೋಗಿ ಸೇರಿಕೊಂಡಿದ್ದಾನೆ ದೃಷ್ಟದ್ಯುಮ್ನ. ಆಮೇಲೆ
ದ್ರೋಣಾಚಾರ್ಯರು ಸಾಯಬೇಕಾದ್ರೆ ಒಂದು ಮಾತು ಹೇಳಿರ್ತಾರೆ, ಈ ದೃಪದನ ಮಕ್ಕಳು ಮೊಮ್ಮಕ್ಕಳು ಯಾರನ್ನೂ ಬಿಡಬೇಡ ನೀನು ಅಂತ. ಹಾಗಾಗಿ ಆ ದೃಪದ ರಾಜನ ಮಕ್ಕಳು ಮೊಮ್ಮಕ್ಕಳು ಏನೇನು ಬಳಗದವರು ಇದ್ದಾರೆ ಎಲ್ಲರನ್ನೂ ಸಂಹಾರ ಮಾಡ್ತಾರೆ. ಜನಮೇಜಯ ಅಂತ ಒಬ್ಬ ಮಗ ಇರ್ತಾನೆ, ದೃಪದನ ಮಗ, ಅವರನ್ನು ಸಂಹಾರ ಮಾಡ್ತಾನೆ. ಅನೇಕ ಜನರನ್ನು ಎಲ್ಲ ಸಂಹಾರ ಮಾಡಿ ಭಾರೀ ಉಗ್ರ ಸಂಹಾರ. ಮಹಾಭಾರತ ವರ್ಣನೆ ಮಾಡತ್ತೆ, ಸವ್ಯಾಪಸವ್ಯೇನ, ಎರಡೂ ಕೈಯಲ್ಲಿ ಖಡ್ಗಗಳನ್ನು ಹಿಡಿದುಕೊಂಡು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಂದವ್ರನ್ನೆಲ್ಲ ಚಿಂದಿ 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 ಮಾಡಿ ಒಗೆದು ಬಿಡ್ತಾರೆ. ಪಾಂಡವರ ಮಕ್ಕಳೆಲ್ಲ ಮಲಗಿಕೊಂಡಿರ್ತಾರೆ, ದ್ರೌಪದಿಯ ಮಕ್ಕಳು. ಆ ದ್ರೌಪದಿಯ ಮಕ್ಕಳು ಎದ್ದು ಯುದ್ಧ ಆಡಬೇಕು ಅಂತಂದರೆ ಬಿಡೋದೇ ಇಲ್ಲ, ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ದ್ರೌಪದಿಯ ಮಕ್ಕಳು ಹಾಗೂ ಪಾಂಡವರ ಇನ್ನನೇಕ ಬೇರೆ ಬೇರೆ ಮಡದಿಯರಲ್ಲಿ ಇನ್ನನೇಕ ಮಕ್ಕಳಾಗಿರ್ತಾರೆ, ಅವರನ್ನು ಎಲ್ಲರನ್ನೂ ಅಶ್ವತ್ಥಾಮಾಚಾರ್ಯರು ಸಂಹಾರ ಮಾಡಿಬಿಡ್ತಾರೆ. ಎಂಥ ಭೀಕರ! ಮತ್ತು ಇಲ್ಲಿ ಒಂದು ತಮಾಷೆ ಆಗತ್ತೆ. ಭೀಮನಿಗೆ ಇನ್ನೊಬ್ಬ ಹೆಂಡತಿ ಇರ್ತಾಳೆ, ಕಾಶಿರಾಜನ ಮಗಳು. ಆ ಕಾಶಿರಾಜನ ಮಗಳು ಅವನ ಜೊತೆಗೆ ವಿವಾಹ ಆಗಿರುತ್ತೆ, ಅವರಿಗೆ ಒಬ್ಬ ಮಗ ಇರ್ತಾನೆ. ಆ ಕಾಶಿರಾಜ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿರ್ತಾನೆ. ನನ್ನ ಮಗ ಅಮರನಾಗಬೇಕು ಅಂತ ತಪಸ್ಸು ಮಾಡಿರ್ತಾನೆ. ನನ್ನ ಮಗ ಅಮರನಾಗಬೇಕು ಅಂತ ತಪಸ್ಸು ಮಾಡಿದ್ದಕ್ಕೆ ರುದ್ರದೇವರು ವರ ಕೊಟ್ಟಿರ್ತಾರೆ. ಹೀಗಾಗಿ ಯಾವಾಗ ಈ ಅಶ್ವತ್ಥಾಮಾಚಾರ್ಯರು ಬಂದು ಇಲ್ಲೆಲ್ಲ ಈ ಸಂಹಾರಕಾಂಡ ಪ್ರಾರಂಭ ಮಾಡ್ತಾರೋ ಆಗ ರುದ್ರದೇವರು ಅದೃಶ್ಯರಾಗಿ ಬಂದು ಆ ಕಾಶಿರಾಜನ ಮಗ ಏನಿರ್ತಾನೆ, ಭೀಮಸೇನ ದೇವರ ಮಗ, ಅವನನ್ನು ಕರೆದುಕೊಂಡು ಕೈಲಾಸದಲ್ಲಿ ಹೋಗಿ ಇಟ್ಟುಕೊಂಡು ಬಿಟ್ಟಿರ್ತಾರೆ. ಹೀಗಾಗಿ ಈ ಪಾಂಡವರ ಮಕ್ಕಳಲ್ಲಿ ಅವನೊಬ್ಬನೇ ಬದುಕಿದ್ದು. ಮುಂದೆ ಪರೀಕ್ಷಿತ ಒಬ್ಬ ಬದುಕ್ತಾನೆ. ಈಗ ಆ ಕಾಶಿರಾಜನ ಮೊಮ್ಮಗ ಮಾತ್ರ ಬದುಕ್ತಾನೆ. ಅವನಿಗೆ ರುದ್ರದೇವರು ರಕ್ಷಣೆ ಮಾಡಿದರು ಅನ್ನುವುದಕ್ಕಾಗಿ ಅವನಿಗೆ ಶರ್ವತ್ರಾತ ಅಂತ ಹೆಸರು ಬರುತ್ತೆ. ಶರ್ವತ್ರಾತ ರಕ್ಷಣೆ ಮಾಡಿದರು. ಆಮೇಲೆ ಸರಿ, ಎಲ್ಲ ಯುದ್ಧ ಮುಗಿತು, ಗಲಾಟೆ ಮುಗಿತು, ವಾಪಸ್ ಅವನು ಹೋಗಬೇಕಲ್ಲ ಭೂಮಿಗೆ. ರುದ್ರದೇವರಂತಾರೆ, ಹೋಗಬೇಡ, ನೀನು ಹೋದರೆ ಏನು ಸಮಸ್ಯೆ ಆಗತ್ತೆ ಅಂದರೆ, ನೀನು ಭೀಮನ ಮಗ, ಅಣ್ಣನ ಮಗ, ನಿನಗೆ ರಾಜ್ಯ ಕೊಡಬೇಕಾಗತ್ತೆ. ಆದರೆ ಕೃಷ್ಣನಿಗೆ ಪರೀಕ್ಷಿತನಿಗೆ ರಾಜ್ಯ ಕೊಡಬೇಕು ಅಂತ ಇಚ್ಛೆ ಇದೆ. ಪರೀಕ್ಷಿತನಿಗೆ ರಾಜ್ಯ ಕೊಡಬೇಕು ಅಂತ ಇಚ್ಛೆ ಇದ್ದದ್ದಕ್ಕಾಗಿ ನೀನು ಹೋಗಿಬಿಟ್ರೆ ಕಾನ್ಫ್ಲಿಕ್ಟ್ ಬರುತ್ತೆ. ಮತ್ತೊಂದು ಮಹಾಭಾರತ ಶುರು, ನಾನೋ ನೀನೋ ಅಂತ. ಬೇಡವೇ ಬೇಡ, ನೀನು ಆರಾಮಿಲ್ಲಿ ಸಾಧನೆ ಮಾಡ್ತಾ ಇರು, ಪರೀಕ್ಷಿತ ರಾಜ್ಯ ಆಳಲಿ ಅಂತ ಹೇಳಿ ರುದ್ರದೇವರು ಅವನನ್ನು ಅಲ್ಲೇ ಇಟ್ಟುಕೊಂಡಿರ್ತಾರೆ. ಶರ್ವತ್ರಾತನನ್ನು ಈ ಕಡೆಗೆ ಇಷ್ಟ ಆಗತ್ತೆ, ಇದೆಲ್ಲ ಸಂಹಾರ ಆಗತ್ತೆ. ಕೃಷ್ಣ, ಪಾಂಡವರು, ದ್ರೌಪದಿ ಯಾರು ಈ ಶಿಬಿರದಲ್ಲಿ ಇರೋದಿಲ್ಲ, ಅವರು ಸ್ವಲ್ಪ ದೂರ ಬೇರೆ ಕಡೆಗೆ ಇರ್ತಾರೆ. ಈ ಎಲ್ಲ ಶಿಬಿರದಲ್ಲಿ ಭಾರಿ ಅನಾಹುತ ಆಗ್ತಾ ಇರುತ್ತದೆ. ಆ ಸಂದರ್ಭದಲ್ಲಿ ಧೃತರಾಷ್ಟ್ರನ ಒಬ್ಬ ಸಾರಥಿ ಇರ್ತಾನೆ. ಆ ಸಾರಥಿ ಹೇಗಾದರೂ ಮಾಡಿ ಓಡಿ ಹೋಗಿ ಈ ಸುದ್ದಿಯನ್ನು ಪಾಂಡವರಿಗೆ ತಿಳಿಸಬೇಕು ಅಂತ ಅವನ ಅಪೇಕ್ಷೆ. ಹೊರಗೆ ಹೋಗ್ತಾನೆ. ವಿಚಿತ್ರ ಅಂದರೆ ಅಶ್ವತ್ಥಾಮಾಚಾರ್ಯರು ಇಷ್ಟೆಲ್ಲ ಜನರನ್ನು ಸೋಲಿಸಿ ಸುಮ್ಮನೆ ಕೊಡಬೇಕೋ ಇಲ್ಲೋ, ಇಡೀ ಶಿಬಿರಕ್ಕೆ ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ಬೆಂಕಿಯನ್ನು ಹಚ್ಚಿದರೆ ಅಲ್ಲಿದ್ದವರೆಲ್ಲ ಹೊರಗೆ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹೊರಗೆ ಓಡಿ ಹೋದರೆ ಹೊರಗಡೆ ಕೃಪಾಚಾರ್ಯರು ಮತ್ತು ಕೃತವರ್ಮ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ನಿಂತಿರ್ತಾರೆ. ಯಾರ್ಯಾರು ಹೊರಗೆ ಬರ್ತಾರೋ ಎಲ್ಲರನ್ನೂ ಸಾಯಿಸ್ತಾ ಇರ್ತಾರೆ. ಈ ಧೃತರಾಷ್ಟ್ರನ ಸಾರಥಿ ಹೊರಗೆ ಓಡಿ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಕೃತವರ್ಮನ ಕೈಗೆ ಸಿಗ್ತಾನೆ. ಅವನು ಜೋರಾಗಿ ಖಡ್ಗ ತಗೊಂಡು ಇನ್ನೇನು ಆ ಸಾರಥಿಗೆ ಹೊಡಿಬೇಕು. ಆ ಪೆಟ್ಟು ಇನ್ನೂ ಬಿದ್ದಿರೋದಿಲ್ಲ. ಆ ಸಾರಥಿ ಒಂದು ನಾಟಕ ಮಾಡ್ತಾನೆ, ಸತ್ತು ಬಿದ್ದಂತೆ ಕೆಳಗೆ ಬಿದ್ದು ಬಿಡ್ತಾನೆ. ಕೃತವರ್ಮ, ಇವನು ಸತ್ತಿದ್ದಾನೆ ಬಿಡು ಅಂತ ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಯುದ್ಧಕ್ಕೆ ಹೋಗ್ತಾನೆ. ಅದೇ ಸಮಯವನ್ನು ನೋಡಿ ಆ ಧೃತರಾಷ್ಟ್ರ ದೃಷ್ಟದ್ಯುಮ್ನ ಸಾರಥಿ ಓಡಿ ಬಂದು ದ್ರೌಪದಿಯ ಮುಂದೆ ಸುದ್ದಿಯನ್ನು ಹೇಳ್ತಾನೆ. ದ್ರೌಪದಿಯ ಮುಂದೆ ಸುದ್ದಿ ಹೇಳಿದ್ರೆ ದ್ರೌಪದಿ ಓ ಅಂತ ಅಳುತ್ತಾಳೆ. ಪಾಪ, ಎಂಥ ಭೀಕರ ನೋಡಿ, ಏನು ಭೀಕರ ಅವಸ್ಥೆ ಇದು! ಮಹಾಭಾರತದ ಯುದ್ಧಕ್ಕಿಂತಲೂ ಭೀಕರ ಇದು. ಇಡೀ ಶಿಬಿರಕ್ಕೆ ಸುಟ್ಟು ಹಾಕಿದ್ದಾನೆ ಅಶ್ವತ್ಥಾಮ. ಭೀಮನಿಗೆ ಭಾರೀ ಸಿಟ್ಟು ಬಂತು. ದ್ರೌಪದಿ ಓಡಿ ಬಂದು ಭೀಮನಿಗೆ ಹೇಳ್ತಾಳೆ. ಭೀಮಸೇನ ದೇವರು ರಥದಲ್ಲಿ ಕೂತ್ಕೊಂಡು ರಥದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಅಶ್ವತ್ಥಾಮಾಚಾರ್ಯ ಬೆನ್ನು ಹತ್ತಿ ಹೋಗ್ತಾರೆ. ಅಶ್ವತ್ಥಾಮಾಚಾರ್ಯ ಬೆನ್ನು ಹತ್ತಿ ಓಡಿ ಹೋದಾಗ ಅಶ್ವತ್ಥಾಮಾಚಾರ್ಯರು ಗಾಬರಿಯಾಗಿ ತಿರುಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಭೀಮಸೇನ ದೇವರ ಮೇಲೆ. ಭೀಮಸೇನ ದೇವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಏನು ಮಾಡಬೇಕು? ಭೀಮಸೇನ ದೇವರು ಏನಿಲ್ಲ, ಸುಮ್ಮನೆ ನಿಂತು ಬಿಡ್ತಾರೆ. ಸುಮ್ಮನೆ ನಿಂತು ಬಿಟ್ಟರು. ಬ್ರಹ್ಮಾಸ್ತ್ರಕ್ಕೆ ಭೀಮಸೇನ ದೇವರು ಅಸ್ತ್ರ ಪ್ರಯೋಗವನ್ನು ಭೀಮಸೇನ ದೇವರು ಮಾಡೋದಿಲ್ಲ. ಯಾಕೆ ಅಂದರೆ, ಯಾವುದೇ ಅಸ್ತ್ರವನ್ನು ಪ್ರಯೋಗ ಮಾಡಬೇಕಾದರೆ ಆ ಅಸ್ತ್ರದ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡಿ ಆ ಅಸ್ತ್ರಾಭಿಮಾನಿ ದೇವತೆಯ ಸ್ತೋತ್ರವನ್ನು ಹೇಳಿ, ನೋಡಪ್ಪ ನೀನು ನನ್ನ ರಕ್ಷಣೆ ಮಾಡು ಅಂತ ಬೇಡಿಕೊಳ್ಳಬೇಕು. ಈ ಎಲ್ಲ ಬೇಡ್ಕೊಳ್ಳೋದು ಗಿಡ್ಕೊಳ್ಳೋದು ಭೀಮಸೇನ ದೇವರು ಡಿಕ್ಷನರಿಯಲ್ಲೇ ಇಲ್ಲ.
ಭೀಮಸೇನ ದೇವರ ಡಿಕ್ಷನರಿಯಲ್ಲಿ ದೇವರಿಗೆ ಬೇಡಿಕೊಳ್ತಾರೆ, ಆದರೆ ನನ್ನ ರಕ್ಷಣೆ ಮಾಡು ಅಂತ ಬೇಡಿಕೊಳ್ಳೋದಿಲ್ಲ. ಭೀಮಸೇನ ದೇವರು ಯಾವತ್ತೂ ಬೇಡಿಕೊಳ್ಳೋದೆ, ಯಾವತ್ತೂ ಭೀಮಸೇನ ದೇವರು ನನ್ನ ರಕ್ಷಣೆ ಮಾಡು ಅಂತ ದೇವರಿಗೆ ಬೇಡಿದ್ದೇ ಇಲ್ಲ. ಅಂತಹ ಶುದ್ಧ ಭಾಗವತ ಧರ್ಮದಲ್ಲಿ ಇರೋರು ಭೀಮಸೇನ ದೇವರು. ಹಾಗಾಗಿ ಅಸ್ತ್ರ ಬಂತು, ಭಾರಿ ಬೆಂಕಿಯನ್ನು ಕಾರ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಅರ್ಜುನ, ಕೃಷ್ಣ, ಯುಧಿಷ್ಠಿರ 3 ಜನ ಬಂದಿದ್ದಾರೆ. 3 ಜನ ಬಂದು ನೋಡ್ತಾರೆ, ಅಸ್ತ್ರ ಬರ್ತಾ ಇದೆ, ಭೀಮಸೇನ ದೇವರು ನಿಂತಿದ್ದಾರೆ, ಅಳ್ಳಾಡ್ತಾ ಇಲ್ಲ. ಅಶ್ವತ್ಥಾಮ ಅಲ್ಲಿ ನಿಂತಿದ್ದಾನೆ. ಕೃಷ್ಣನಿಗೆ ನಗು ಬಂತು. ಏನು ಅಶ್ವತ್ಥಾಮ, ಎಷ್ಟು ಹುಚ್ಚ ಇದ್ದಾನೆ ಇವನು, ಎಂಥೆಂಥ ಹುಚ್ಚು ಕೆಲಸ ಮಾಡ್ತಾನೆ. ಕೃಷ್ಣನಿಗೆ ಒಂದು ಹಳೆ ಕಥೆ ನೆನಪಾಗತ್ತೆ. ಕೃಷ್ಣ ಹೇಳ್ತಾನೆ ಅರ್ಜುನ ಮತ್ತು ಯುಧಿಷ್ಠಿರನಿಗೆ, ಈ ಅಶ್ವತ್ಥಾಮನ ಕಥೆ ಹೇಳ್ತೀನಿ ಕೇಳು. ಒಮ್ಮೆ ನಾನು ದ್ವಾರಕಾದಲ್ಲಿ ಸಮುದ್ರದ ದಂಡೆ ಮೇಲೆ ಕೂತು ಏನೋ ಜಪ ಮಾಡ್ತಾ ಕೂತಿದ್ದೆ. ಅಶ್ವತ್ಥಾಮಾಚಾರ್ಯರು ಬಂದು ಕೃಷ್ಣ, ನಾನು ನಿನಗೊಂದು ಕೇಳ್ತೀನಿ, ನಾನು ಕೇಳಿದ್ದನ್ನು ನೀನು ಕೊಡಲೇಬೇಕು. ಕೃಷ್ಣ, ಆಗ್ಲಪ್ಪ ಅವಶ್ಯ ಕೊಡ್ತೀನಿ, ಏನು ಬೇಕು ಕೇಳು. ಏನಿಲ್ಲ, ನಿನ್ನ ಸುದರ್ಶನ ಚಕ್ರ ನನಗೆ ಬೇಕು ಅಂತ. ಕೃಷ್ಣ ಅಂದ, ಬೇಕು ತಗೋ, ಅಲ್ಲಿ ಪಕ್ಕಕ್ಕಿದೆ ನೋಡು, ಅಲ್ಲಿ ಇಟ್ಟೀನಿ, ತೊಗೊಂಡು ಹೋಗು ಅಂತಂದ. ಅಶ್ವತ್ಥಾಮಾಚಾರ್ಯರು ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ಪ್ರಯತ್ನ ಮಾಡಿದ್ರು ಎತ್ತಲಿಕ್ಕೆ ಆಗೋದಿಲ್ಲ, ಏನು ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ. ನನಗೆ ಎತ್ತಲಿಕ್ಕೆ ನಾ ಏನು ಮಾಡಲಿ, ಬೇಕು ಅಂದು ತಗೋ ಅಂದಿನಿ, ಅದಕ್ಕಿಂತ ಹೆಚ್ಚು ನಾನೇನು ಮಾಡಲಿಕ್ಕೆ ಬರೋದಿಲ್ಲ. ಸರಿ, ಎಲ್ಲ ಆಯಿತು, ಯಾಕೆ ಬೇಕು ನಿನಗೆ ಅಂತ ಕೇಳಿದರು. ಕೃಷ್ಣ ಅಶ್ವತ್ಥಾಮಾಚಾರ್ಯ ಕೇಳಿದಂತೆ, ನಿನಗೆ ಯಾಕೆ ಬೇಕು ಸುದರ್ಶನ, ಯಾಕೆ ಏನು ಅಂತ ಹೇಳಿದರೆ ನಾನು ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ತೇನೆ, ಯಾಕೆ ಬೇಕು ಹೇಳು. ಏನಿಲ್ಲ, ಮುಂದೆ ಅಕಸ್ಮಾತ್ ಯುದ್ಧ ಎಲ್ಲ ಮುಗಿದ ಮೇಲೆ ನಿನ್ನ ಮತ್ತು ಪಾಂಡವರನ್ನು ಸಾಯಿಸೋದಕ್ಕೆ ನನಗೆ ಏನಾದರೂ ಬೇಕಾಗಿದೆ, ಅದಕ್ಕೆ ಸುದರ್ಶನ ಚಕ್ರ ಕೊಡು ಅಂತ ಕೇಳಿದಂತೆ. ಕೃಷ್ಣ ಹೇಳುವ ಮಾತು ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ನಿನ್ನ ಸಾಯಿಸೋದಕ್ಕೆ ಏನಾದರೂ ಬೇಕಲ್ಲ, ನಿಂದೇ ಅಸ್ತ್ರ ಇದ್ದರೆ ಈಸಿ ಆಗುತ್ತೆ ಸಾಯಿಸೋದಕ್ಕೆ, ಹಾಗಾಗಿ ಸುದರ್ಶನ ಚಕ್ರವನ್ನು ಕೇಳಿದ್ದೇನೆ. ಆಗ ಕೃಷ್ಣ ಬೈದು ಕಳಿಸ್ತಾನೆ, ಹುಚ್ಚ ಹಾಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿ ನಾನು ಕಳಿಸಿದ್ದೆ. ಇಂತಹ ಹುಚ್ಚ ಅವನು ಅಶ್ವತ್ಥಾಮ, ಈಗ ಹೀಗೆ ಮಾಡಿದ್ದಾನೆ ಅಂತ. ಸರಿ, ಏನು ಮಾಡಬೇಕು? ಆಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೋಡಪ್ಪ, ನೀನು ಅಸ್ತ್ರವನ್ನು ಬಿಡು, ಇಲ್ಲದೇ ಇದ್ದರೆ ಇದು ನಡೆಯೋದಿಲ್ಲ, ನೀನು ಅಸ್ತ್ರವನ್ನು ಬಿಡು ಅಂತ ಹೇಳಿದಾಗ ಬ್ರಹ್ಮಾಸ್ತ್ರವನ್ನು, ಬ್ರಹ್ಮಶಿರೋ ಅಸ್ತ್ರವನ್ನು ಬಿಟ್ಟಿದ್ದಾನೆ. ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಬ್ರಹ್ಮಾಸ್ತ್ರವನ್ನು, ಬ್ರಹ್ಮಶಿರೋ ಅಸ್ತ್ರವನ್ನು ಅರ್ಜುನನು ಪ್ರಯೋಗ ಮಾಡಿದ್ದಾನೆ. ಈ ಬ್ರಹ್ಮಾಸ್ತ್ರಕ್ಕೆ ಸಾಕ್ಷಾತ್ ಗಾಯತ್ರಿಯೇ ಮಂತ್ರ, ಬ್ರಹ್ಮದೇವರೇ ದೇವತೆ, ನಾರಾಯಣೋ ಧ್ಯೇಯ ದೇವತಾ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ನಾರಾಯಣನೇ ಅದಕ್ಕೆ ಪ್ರಧಾನವಾದ ದೇವತೆ. ಹಾಗಾಗಿ ಅಂಥ ಭಾರಿ ಅಸ್ತ್ರ ಅದನ್ನು ಬಿಟ್ಟಿದ್ದಾನೆ. ಬಿಡಬೇಕಾದರೆ ನೋಡಿ ಅರ್ಜುನನ ಎಂಥ ಸಂಯಮ ಅರ್ಜುನನದು. ಬಿಡಬೇಕಾದರೆ ಅರ್ಜುನ ಏನು ಹೇಳ್ತಾನೆ? ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯೋ ಮಹ್ಯಮೇವ ಚ. ನಾನು ಈ ಅಸ್ತ್ರವನ್ನು ಬಿಡ್ತಾ ಇದ್ದೇನೆ, ಆ ಅಶ್ವತ್ಥಾಮನಿಗೆ ಒಳ್ಳೆಯದಾಗಲಿ. ಅಶ್ವತ್ಥಾಮನನ್ನು ಸಾಯಿಸಿ ಅಂತಲ್ಲ, ಅಶ್ವತ್ಥಾಮನಿಗೆ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ಜಗತ್ತಿಗೆಲ್ಲ ಕ್ಷೇಮ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಯಾಕೆ ಹೀಗೆ ಅಂದ? ಅದಕ್ಕೆ ಆಚಾರ್ಯರು ಕಾರಣವನ್ನು ಕೊಡ್ತಾರೆ. ದ್ರೋಣಪುತ್ರನಿಗೆ ಒಳ್ಳೆಯದಾಗಲಿ ಅಂತ ಯಾಕೆ ಅರ್ಜುನ ಅಂದ? ಅದಕ್ಕೆ ಆಚಾರ್ಯರು ಒಂದು ಕಾರಣ ಕೊಡ್ತಾರೆ. ಈ ಬ್ರಹ್ಮಾಸ್ತ್ರದ್ದು ಒಂದು ಏನು ಸ್ವಭಾವ ಅಂದರೆ, ಈ ಬ್ರಹ್ಮಾಸ್ತ್ರ ಅಥವಾ ಬ್ರಹ್ಮಶಿರೋ ಅಸ್ತ್ರ ಇದರ ಸ್ವಭಾವ ಏನು ಅಂದರೆ, ಈ ಬ್ರಹ್ಮಶಿರೋ ಅಸ್ತ್ರವನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂದರೆ, ಯಾರು ಎದುರಿಗೆ ಇದ್ದವರಿಗೆ ಬ್ರಹ್ಮಶಿರೋ ಅಸ್ತ್ರ ಗೊತ್ತಿರತ್ತೆ ಅವರ ಮೇಲೆ ಮಾತ್ರ ಪ್ರಯೋಗ ಮಾಡಬೇಕು. ಗೊತ್ತಿಲ್ಲದೇ ಇದ್ದವರ ಮೇಲೆ ಪ್ರಯೋಗ ಮಾಡಿದರೆ ಆ ಅಸ್ತ್ರ ಯಾರು ಬಿಟ್ಟಿರ್ತಾರೋ ಅವರನ್ನೇ ಸಾಯಿಸಿಬಿಡ. ಈಗ ಅಶ್ವತ್ಥಾಮಾಚಾರ್ಯರು ಈ ಅಸ್ತ್ರವನ್ನು ಬಿಟ್ಟದ್ದು ಯಾರ ಮೇಲೆ ಬಿಟ್ಟಿದ್ರು ಅಂದರೆ, ಅಪಾಂಡವೇಯಂ, ಪಾಂಡವರೆಲ್ಲ ನಾಶ ಆಗಬೇಕು ಅನ್ನುವುದಕ್ಕಾಗಿ ಬಿಟ್ಟಿದ್ರು. ಪಾಂಡವರಲ್ಲಿ ಈ ಅಸ್ತ್ರ ಗೊತ್ತಿದ್ದದ್ದು ಇಬ್ಬರಿಗೆ ಮಾತ್ರ, ಭೀಮ ಅರ್ಜುನ ಇಬ್ಬರಿಗೆ ಮಾತ್ರ ಗೊತ್ತಿತ್ತು. ಯುಧಿಷ್ಠಿರ ನಕುಲ ಸಹದೇವರಿಗೆ ಈ ಅಸ್ತ್ರ ಗೊತ್ತಿಲ್ಲ. ಅವರ ಮೇಲೆ ಈ ಬಾಣವನ್ನು ಅಶ್ವತ್ಥಾಮ ಪ್ರಯೋಗ ಮಾಡಿದ್ದರಿಂದಾಗಿ ಏನಾಗಬೇಕಾಗಿತ್ತು? ಅದರ ಪರಿಣಾಮ ಅಶ್ವತ್ಥಾಮನನ್ನೇ ಆ ಅಸ್ತ್ರ ಸುಟ್ಟು ಹಾಕಬೇಕಾಗಿತ್ತು. ಅದಕ್ಕೆ ಅರ್ಜುನ ಸ್ವಸ್ತ್ಯಸ್ತು ದ್ರೋಣಪುತ್ರಾಯ. ಏನು ಶ್ರೀಮದಾಚಾರ್ಯ ನಿರ್ಣಯ! ಆ ಅರ್ಜುನನ ವಿಚಾರ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ. ಅಂತಹ ಘೋರ ಸಂದರ್ಭದಲ್ಲೂ ಕೂಡ ಯಾಕೆ ಅಂತ ಕಾರಣವನ್ನು ಕೊಡ್ತಾರೆ. ಗುರುಪುತ್ರ ಅನ್ನುವ ಪ್ರೀತಿ ಇತ್ತಂತೆ ಅಶ್ವತ್ಥಾಮಾಚಾರ್ಯರ ಮೇಲೆ. ಎಷ್ಟು ಯುದ್ಧ ಆಡಿದರೂ ಕೂಡ, ಏನು ಮಾಡಿದರೂ ಕೂಡ, ಎಲ್ರಿ ಯೋಚನೆ ಮಾಡಿ, ಅರ್ಜುನನ ಸ್ಥಾನದಲ್ಲಿ ನಿಂತು ನಾವು ಯೋಚನೆ ಮಾಡೋಣ. ಇವತ್ತೇನು ಅರ್ಜುನ ಅಸ್ತ್ರವನ್ನು ಬಿಡ್ತಾ ಇದ್ದಾನೆ, ಆ ಅಸ್ತ್ರದ ಎಲ್ಲವನ್ನೂ ಕಲಿಸಿಕೊಟ್ಟವರು ಗುರುಗಳು ದ್ರೋಣಾಚಾರ್ಯರು. ಅಂತಹ ದ್ರೋಣಾಚಾರ್ಯರ ಮಗ ಎದುರಿಗೆ ಇದ್ದಾಗ ಅರ್ಜುನಿಗೆ ಹೀಗೆ ಅನಿಸ್ದೆ ಇನ್ನೇನಾಗತ್ತೆ?
ಭಕ್ತಿಯಿಂದ ಆ ಗುರುಪುತ್ರನ ಮೇಲೆ ಇರುವ ಭಕ್ತಿ ಪ್ರೀತಿಯಿಂದಾಗಿ ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಅಂತ ಹೇಳಿ ಆ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾನೆ. ಈ ಎರಡೂ ಅಸ್ತ್ರಗಳು ಬರ್ತಾ ಇದೆ, ಇನ್ನೇನು ಎರಡೂ ಕ್ಲ್ಯಾಶ್ ಆಗಬೇಕು. ಮಧ್ಯದಲ್ಲಿ ವೇದವ್ಯಾಸದೇವರು ಬಂದಿದ್ದಾರೆ. ಸಾಕ್ಷಾತ್ ವೇದವ್ಯಾಸದೇವರು ಪ್ರತ್ಯಕ್ಷ ಆಗಿ ಎರಡನ್ನೂ ದೂರ ಸರಿಸಿದ್ದಾರೆ. ಹೋಗಿ ಅಂತ ಹೇಳಿ ದೂರ ಸರಿಸಿದ್ದಾರೆ. ಏನು ವೇದವ್ಯಾಸದೇವರ ಶಕ್ತಿ ನೋಡಿ, ವೇದವ್ಯಾಸದೇವರ ಶಕ್ತಿ ನೋಡಿ. ಎರಡೂ ಬ್ರಹ್ಮಶಿರೋ ಅಸ್ತ್ರಗಳು ಬಂದರೆ ಎರಡನ್ನೂ ದೂರ ಸರಿಸಿದ್ದಾರೆ. ಬೈತಾರೆ ಅರ್ಜುನ ಅಶ್ವತ್ಥಾಮರಿಗೆ, ಏನು ಮೂರ್ಖರಿದ್ದೀರೋ, ಇತಿಹಾಸದಲ್ಲೇ ಇಂಥ ಅಬದ್ಧ ಕೆಲಸ ಮಾಡಿದವರಿಲ್ಲ, ಏನು ನೀವು ಹೀಗೆ ಮಾಡ್ತಾ ಇದ್ದೀರಿ. ಅರ್ಜುನ ಅಂತಾನೆ, ನಾನೇನು ಮಾಡಲಿ ಸ್ವಾಮಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಭಾರಿ ಆಪತ್ತಿತ್ತು ಅನ್ನೋದಕ್ಕೆ ನಾನು ಪ್ರಯೋಗ ಮಾಡಿದೆ, ತಪ್ಪಾಯಿತು ಅಂತ ಅರ್ಜುನ ಅಂತಾನೆ. ಅಶ್ವತ್ಥಾಮಾಚಾರ್ಯರು ಅದೇ ಅಂತಾರೆ, ತಪ್ಪಾಯಿತು. ಆಗ ಏನು ಮಾಡಬೇಕು ಸರಿ. ಆಗ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಪ್ಪ ಅಸ್ತ್ರವನ್ನು ನೀನೇ ಉಪಸಂಹಾರ ಮಾಡು. ಯಾಕೆ ಅಂದರೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದಾರೆ, ನಿನ್ನಲ್ಲಿ ಬ್ರಹ್ಮಚರ್ಯ ಇದೆ. ನೋಡಿ, ಅರ್ಜುನ ಮದುವೆಯಾಗಿದ್ದಾನೆ, ಒಂದಲ್ಲ ಎರಡಲ್ಲ 3-4 ಜನರ ಮದುವೆಯಾಗಿದ್ದಾನೆ. ಆದರೂ ಅರ್ಜುನ ಬ್ರಹ್ಮಚಾರಿ. ಯಾಕೆ ಅಂದರೆ ಆ ರೀತಿಯಾದ ಶುದ್ಧವಾದ ಆಚಾರದಲ್ಲಿ ಅರ್ಜುನ ಇದ್ದಾನೆ. ಅಶ್ವತ್ಥಾಮಾಚಾರ್ಯರು ವಾಸ್ತವಿಕವಾಗಿ ಬ್ರಹ್ಮಚಾರಿ, ಮದುವೆಯಾಗಿಲ್ಲ. ಆದರೆ ದುರ್ಯೋಧನನ ಹೆಂಡತಿಯಲ್ಲಿ ಸಂತಾನವನ್ನು ಹುಟ್ಟಿಸ್ತೇನೆ ಅಂತ ಮನಸ್ಸಿನಿಂದ ಪ್ರತಿಜ್ಞೆ ಮಾಡಿದರಲ್ಲ, ಬ್ರಹ್ಮಚರ್ಯ ಹೋಯಿತು. ಬ್ರಹ್ಮಚರ್ಯ ಅಂದರೆ ಎಷ್ಟು ಕಠಿಣವಾಗಿರುತ್ತೆ. ಹಾಗಾಗಿ ಆ ಅಶ್ವತ್ಥಾಮನಿಗೆ ಬ್ರಹ್ಮಚರ್ಯ ಇಲ್ಲಪ್ಪ, ಅವನೇನು ಮಾಡಿದರೂ ಉಪಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ನೀನೇ ಉಪಸಂಹಾರವನ್ನು ಮಾಡಿಕೋ ಅಂತ ಹೇಳಿದಾಗ ಉಪಸಂಹಾರವನ್ನು ಅರ್ಜುನ ಮಾಡಿಕೊಳ್ತಾನೆ. ಆಗ ವೇದವ್ಯಾಸದೇವರು ಅಶ್ವತ್ಥಾಮಾಚಾರ್ಯರಿಗೆ ಹೇಳ್ತಾರೆ, ನಿನ್ನ ತಲೆಯಲ್ಲಿ ಆ ಮಣೆ ಇದೆಯಲ್ಲ, ಆ ಮಣಿಯನ್ನು ಭೀಮಸೇನ ದೇವರಿಗೆ ಕಿತ್ತಿಕೊಡು ಅಂತ ವೇದವ್ಯಾಸದೇವರು ಆದೇಶವನ್ನು ಮಾಡ್ತಾರೆ. ಆದೇಶವನ್ನು ಮಾಡಿ, ಸರಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಿ ಬಿಡು, ಅಟ್ಲೀಸ್ಟ್ ಮಾತಿನಿಂದಾದರೂ ಹೇಳೋ, ಈ ಅಸ್ತ್ರ ವಾಪಸ್ ತಗೋತೀನಿ ಅಂತ ಬಾಯಿಂದಾದರೂ ಹೇಳು ಅಂತ ವೇದವ್ಯಾಸದೇವರು ಬೈತಾರೆ ಅಶ್ವತ್ಥಾಮಾಚಾರ್ಯರಿಗೆ. ಆಗ ಅಶ್ವತ್ಥಾಮಾಚಾರ್ಯರು ತಗೋತೀನಿ, ಈ ಅಸ್ತ್ರ ಪಾಂಡವರನ್ನು ಮಾತ್ರ ಸಾಯಿಸದೇ ಇರಲಿ. ನೋಡಿ, ಆ ಸಂದರ್ಭದಲ್ಲೂ ಹಠ. ಅಂದರೆ ಈ 5 ಜನ ಪಾಂಡವರನ್ನು ಬಿಟ್ಟು ಉಳಿದವರ ಮೇಲೆ ಈ ಅಸ್ತ್ರ ಕೆಲಸ ಮಾಡಲಿ. ಆ ಪರೀಕ್ಷಿತನ ಗರ್ಭ ಇತ್ತಲ್ಲ, ಉತ್ತರೆಯ ಗರ್ಭ, ಅದರ ಮೇಲೆ ಅವರಿಗೆ ಕಣ್ಣು. ಹೇಗೋ ಮಾಡಿ ಅದನ್ನು ಸಾಯಿಸಬೇಕು ಅಂತ, ಹೇಗೋ ಮಾಡಿ ಸಾಯಿಸಬೇಕು. ಇಷ್ಟೆಲ್ಲ ವೇದವ್ಯಾಸದೇವರು ಬೈದರು, ಅನಾಹುತ ಆಯಿತು, ಬೈಸ್ಕೊಂಡ. ಇಷ್ಟೆಲ್ಲ ಆದರೂ ಕೂಡ ಮಣಿಯನ್ನು ಕಿತ್ತಿಕೊಟ್ಟ. ಅಷ್ಟಾದರೂ ಬಾಯಿಂದ ಹೇಳಲಿಕ್ಕೆ ತಯಾರಿಲ್ಲ ಆಸಾಮಿ. ಇದು ಯಾರಿಗೂ ಪೀಡೆ ಕೊಡೋದು ಬೇಡ, ಇದನ್ನು ನಾನು ಉಪಸಂಹಾರ ಮಾಡ್ತೇನೆ ಅನ್ನಲಿಲ್ಲ. ಈ ಬ್ರಹ್ಮಾಸ್ತ್ರ 5 ಜನ ಪಾಂಡವರಿಗೆ ಮಾತ್ರ ಪೀಡೆ ಕೊಡದೇ ಇರಲಿ. ಯಾಕೆ ವೇದವ್ಯಾಸದೇವರು ಹೇಳ್ಯಾರ, ನಿಮ್ಮನ್ನು ಬಿಟ್ಟೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಬೈತಾನೆ, ಏನು ಮೂರ್ಖನೋ, ಇನ್ನೊಂದು ಮಾತು ಹೇಳಿಬಿಡೋ. ಇರೋದೇ ಪಾಂಡವರಿಗೆ ಒಂದೇ ಒಂದು ಸಂತತಿ ಉಳಿದಿದೆ, ಒಂದೇ ಒಂದು, ಎಲ್ಲರನ್ನೂ ಸಾಯಿಸಿಬಿಟ್ಟು ಇರೋದು ಒಂದು ಉಳಿದಿದೆ, ಅದಕ್ಕೂ ಏನು ಪೀಡೆ ಆಗದೇ ಇರಲಿ ಅಂತ ಅಶ್ವತ್ಥಾಮಾಚಾರ್ಯಗೆ ಒಂದು ಚಾನ್ಸ್ ಕೊಡ್ತಾನೆ ಕೃಷ್ಣ. ಒಪ್ಪೋದಿಲ್ಲ ಅಶ್ವತ್ಥಾಮಾಚಾರ್ಯ, ಎಲ್ಲ ಅದು ಸಾಯಲೇಬೇಕು ಅಂತಂತಾನೆ. ಆಗ ಕೃಷ್ಣ ಅಂತಾನೆ, ಏನು ಮಾಡ್ತೀನಿ ನೋಡ್ತೀನಿ ನಾನು. ಗರ್ಭದ ಮೇಲೆ ಬಿಡ್ತೀಯಲ್ಲೋ, ನಾಚಿಕೆ ಆಗೋದಿಲ್ಲ. ಆ ಅಭಿಮನ್ಯುವಿನ ದೇಹ ಬಿಟ್ಟಿದೆಯಲ್ಲ ಅಲ್ಲಿ, ಆ ಅಭಿಮನ್ಯುವಿನ ದೇಹದ ಮೇಲೆ ಬಿಡು, ಹೇಳಿ ಬಿಡು, ನೀನು ಬಿಟ್ಟಾದರೂ ಬಿಡು, ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು ಅಂತ ಹೇಳಿ ಕೃಷ್ಣ ಶಾಪ ಕೊಡ್ತಾನೆ ಅಶ್ವತ್ಥಾಮಾಚಾರ್ಯರಿಗೆ. ನಿನ್ನ ಹತ್ತಿರ ಬಂದರೆ ವಾಸನೆ ಬರಬೇಕು, ದುರ್ಗಂಧ ಬರಬೇಕು, ಯಾವಾಗಲೂ ಹಸಿವೆ 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 ಅಂತ ಓಡಾಡ್ತಾ ಇರಬೇಕು ಅಂತ ಶಾಪವನ್ನು ಕೊಡ್ತಾನೆ. ಕೃಷ್ಣ ಶಾಪವನ್ನು ಕೊಟ್ಟರೆ ವೇದವ್ಯಾಸದೇವರು ಪಕ್ಕದಲ್ಲಿದ್ದವರು ಆಗಲಿ ಆಗಲಿ ಅಂತಂತಾರೆ. ಆಗ ಅಶ್ವತ್ಥಾಮಾಚಾರ್ಯರಿಗೆ ಕೃಷ್ಣನ ಮಾತಿನ ಮೇಲೆ ಒಂದು ವಿಶ್ವಾಸ ಇಲ್ಲ. ವೇದವ್ಯಾಸದೇವರು ಹೇಳಿದ ಕೂಡಲೇ ಗಾಬರಿ ಆಗಿಬಿಡುತ್ತೆ ಅವರಿಗೆ. ತಪ್ಪಾಯಿತು, ಏನಾದರೂ ಮಾಡಿ ಉದ್ಧಾರ ಮಾಡಿ, ನಾನು ಸ್ಮರಣೆ ಮಾಡಿದಾಗೆಲ್ಲ ನಿಮ್ಮ ದರ್ಶನ ಆಗಬೇಕು, ಆ ರೀತಿಯಾಗಿ ವರವನ್ನು ಕೊಡಿ ಎಂದ ವೇದವ್ಯಾಸದೇವರು ವರವನ್ನು ಕೊಡ್ತಾರೆ. ಆ ಅಶ್ವತ್ಥಾಮಾಚಾರ್ಯರ ಮಣಿಯನ್ನು ಭೀಮಸೇನ ದೇವರು ತೆಗೆದುಕೊಂಡು ಬಂದು ದ್ರೌಪದಿಗೆ ಕೊಡ್ತಾರೆ. ದ್ರೌಪದಿ, ಭೀಮಸೇನ ದೇವರು ನನಗೆ ಮಣಿಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಭೀಮಸೇನ ದೇವರಿಗೆ ಹೆಂಡತಿಯ ಮೇಲೆ ಪಕ್ಷಪಾತ ಅಂತ ಅಂದುಕೊಳ್ತಾರೆ ಅನ್ನುವ ಗಾಬರಿಗೆ ಆ ಮಣಿಯನ್ನು ಮತ್ತೆ ಯುಧಿಷ್ಠಿರನಿಗೆ ಕೊಡ್ತಾರೆ. ಯುಧಿಷ್ಠಿರ ಅದನ್ನು ಧಾರಣೆ ಮಾಡ್ತಾನೆ. ಹೀಗೆ ಒಟ್ಟಾರೆ ಕಥೆ ಇದು ಮಹಾಭಾರತದಲ್ಲಿ ಬಂದ ಕಥೆ. ಇದೆಲ್ಲ ನಿಜವಾಗಿ ನಡೆದ ಕಥೆ. ಮೊದಲು ನಾವು ಕೇಳಿದ್ದು ಭಾಗವತದಲ್ಲಿ ಹೇಳಿದ ಕಥೆ, ಅಶ್ವತ್ಥಾಮಾಚಾರ್ಯರು ಕನಸಿನಲ್ಲಿ ಕಂಡ ಕಥೆ. ಮಹಾಭಾರತದಲ್ಲಿ ಹೇಳಿದ ಕಥೆ ವಾಸ್ತವಿಕವಾಗಿ ನಡೆದ ಕಥೆ ಎಂಬುದಾಗಿ ಶ್ರೀಮದಾಚಾರ್ಯರು
ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿ ಒಂದು ಸಣ್ಣ ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಭಾಗವತದಲ್ಲಿ ಬ್ರಹ್ಮಶಿರೋ ಅಸ್ತ್ರ ಅಂತ ಶಬ್ದ ಇದೆ. ಶ್ರೀಮದಾಚಾರ್ಯರು ಬ್ರಹ್ಮಶಿರೋ ಅಸ್ತ್ರ ಅಂತ ಹೇಳಿದ್ದಾರೆ. ಕೆಲವರು ವ್ಯಾಖ್ಯಾನಕಾರರು ಅದಕ್ಕೆ ಬ್ರಹ್ಮಾಸ್ತ್ರ ಅಂತ ಅರ್ಥವನ್ನು ಮಾಡಿದ್ದಾರೆ. ಅದು ಬ್ರಹ್ಮಶಿರೋ ಅಸ್ತ್ರವೋ ಬ್ರಹ್ಮಾಸ್ತ್ರವೋ ಅನ್ನುವ ಒಂದು ಚರ್ಚೆ ಇದೆ, ಇರಲಿ. ಆದರೆ ಬ್ರಹ್ಮಾಸ್ತ್ರದಲ್ಲಿ 3 ತರಹದ ಬ್ರಹ್ಮಾಸ್ತ್ರಗಳು ಇದೆ ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಟ್ಟತ್ತೆ. ವಸಿಷ್ಠ ಧನುರ್ವೇದ ಸಂಹಿತ ಅಂತ ಇವತ್ತು ಉಪಲಬ್ಧವಾಗತ್ತೆ. ವಸಿಷ್ಠ ಋಷಿಗಳು ಮಾಡಿದಂತಹ ಒಂದು ಧನುರ್ವೇದ ಸಂಹಿತ ಅಂತ. ಅದರಲ್ಲಿ 3 ಅಸ್ತ್ರಗಳನ್ನು ಹೇಳಿದ್ದಾರೆ. ಬ್ರಹ್ಮಾಸ್ತ್ರ, ಬ್ರಹ್ಮದಂಡಾಸ್ತ್ರ, ಬ್ರಹ್ಮಶಿರೋ ಅಸ್ತ್ರ ಅಂತ 3 ಅಸ್ತ್ರಗಳನ್ನು ಹೇಳಿದ್ದಾರೆ. ಈ 3 ಅಸ್ತ್ರಗಳಿಗೆ ಮಂತ್ರ ಯಾವುದು? ಗಾಯತ್ರಿ ಮಂತ್ರವೇ. ನೋಡಿ, ನಾವು ಮಾಡುವ ಏನು ಗಾಯತ್ರಿ ಮಂತ್ರ ಇದೆ, ಎಷ್ಟು ಅದ್ಭುತವಾದ ಮಂತ್ರ. ಬ್ರಹ್ಮಾಸ್ತ್ರದಂತಹ ಬ್ರಹ್ಮಾಸ್ತ್ರಕ್ಕೂ ನಿಯಾಮಕವಾದದ್ದು, ಅದನ್ನು ಅಭಿಮಂತ್ರಣ ಮಾಡಲಿಕ್ಕೆ ಇರುವಂತಹ ಮಂತ್ರ ಗಾಯತ್ರಿ ಮಂತ್ರ. ಈ ಬ್ರಹ್ಮಾಸ್ತ್ರ ಗಾಯತ್ರಿ ಮಂತ್ರ ಹೇಗೆ ಅಂದರೆ, ಸ್ವಲ್ಪ ಅದನ್ನು ತಿರುವುಮುರುವಾಗಿ ಅನ್ನಬೇಕಂತೆ. 2 ಕ್ರಮವನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿಮ್ಗೆ ಯಾರಾದರೂ ಬ್ರಹ್ಮಾಸ್ತ್ರ ರೆಡಿ ಮಾಡೋದಿದ್ದರೆ ಉಪಯೋಗ ಬೀಳಲಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಪ್ರಯೋಗ ಮಾಡೋದಕ್ಕೆ ಬೇಕಾಗತ್ತೆ, ತಿಳ್ಕೊಂಡಿರಿ. ಗಾಯತ್ರಿ ಮಂತ್ರವನ್ನು ಉಲ್ಟಾ ಅನ್ನಬೇಕು, ತಿರುವುಮುರುವಾಗಿ ಅನ್ನಬೇಕು. ಅಥವಾ ಇನ್ನೊಂದು ದಾದಿದಾಂತಂ ಅಂತ ಹೇಳ್ತಾರೆ. ದಾದಿದಾಂತಂ ಅಂದರೆ ದಕಾರದಿಂದ ಶುರುವಾಗಿ ದಕಾರಕ್ಕೆ ಮುಗಿಸಬೇಕು ಅಂತ. ಹೇಗೆ? ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ತತ್ಸವಿತುರು ವರೇಣ್ಯಂ ಭರ್ಗೋ ದೇ ಅಂತ ಮಂತ್ರ. ಈ ಮಂತ್ರವನ್ನು ಅಭಿಮಂತ್ರಣ ಮಾಡಿದರೆ ಅದು ಬ್ರಹ್ಮಾಸ್ತ್ರ ಅಂತ ಆಗತ್ತೆ. ಸರಿ, ಓಪನ್ನಾಗಿ ಹೇಳಿದ್ದೀರಿ, ಅವಶ್ಯವಾಗಿ ನಾವು ಮಾಡ್ತೇವೆ ಅಂತ ನಾಳೆಯಿಂದ ನೀವು ಪ್ರಯತ್ನ ಮಾಡಬಹುದು. ಸ್ವಾಗತ ಇದೆ. ಅಧಿಕ ಮಾಸದಲ್ಲಿ ಮಾಡಿದರೆ ವಿಶೇಷ ಪುಣ್ಯ ಬರುತ್ತೆ, ಅವಶ್ಯವಾಗಿ ಮಾಡಿ. ಆದರೆ ಈ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮತ್ತು ಅದನ್ನು ಉಪಸಂಹಾರ ಮಾಡೋದಕ್ಕೂ ಸಿದ್ಧಿ ಬೇಕಾಗತ್ತೆ. ಪ್ರಯೋಗ ಮಾಡುವುದಕ್ಕೆ ಹೇಗೆ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆಯಬೇಕೋ, ಹಾಗೆ ಉಪಸಂಹಾರ ಮಾಡೋದಕ್ಕೂ ಜಪವನ್ನು ಮಾಡಿ ಸಿದ್ಧಿ ಪಡಿಬೇಕು. ಎಷ್ಟು ಮಾಡಬೇಕು? ಯಾರಾದರೂ ಮಾಡೋರಿದ್ದರೆ ಉಪಯೋಗ ಬೀಳುತ್ತೆ. ಎಷ್ಟು ಮಾಡಬೇಕು ಅಂದರೆ ಬಹಳ ಏನಿಲ್ಲ, 1,00,000 ಕೋಟಿ ಜಪವನ್ನು ಮಾಡಬೇಕು. 1,00,000 ಕೋಟಿ ಜಪವನ್ನು ಮಾಡಿದರೆ ಬ್ರಹ್ಮಾಸ್ತ್ರ ಪ್ರಯೋಗದ ಸಿದ್ಧಿ ಆಗತ್ತೆ. ಇದೇ ಗಾಯತ್ರಿಯನ್ನು ಸರಳವಾಗಿ ಅಂದರೆ ನಾವೆಲ್ಲ ಪಾರಾಯಣ ಮಾಡುವಂತೆ ಭರ್ಗೋದೇವಸ್ಯ ಧೀಮಹಿ ಅಂತ ಹೇಳಿದರೆ ಉಪಸಂಹಾರದ ಸಿದ್ಧಿ ಆಗತ್ತೆ. ಆಗಲೂ ಮತ್ತೆ 1,00,000 ಕೋಟಿ ಜಪವನ್ನು ಮಾಡಬೇಕು. ಒಂದು ನಿಖರ್ವ ಅಂತ ಹೇಳ್ತಾರೆ. ನಿಖರ್ವ ಅಂದರೆ 1,00,000 ಕೋಟಿ ಅಂತ ಅನೇಕ ವ್ಯಾಖ್ಯಾನಕಾರರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇದು ಬ್ರಹ್ಮಾಸ್ತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಆಗೆಲ್ಲ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ರು ಅಂದರೆ ಎಷ್ಟು ಸಿದ್ಧಿಯನ್ನು ಪಡೆದಿರಬೇಕು. ಸುಮ್ಮನೆ ಪುಕ್ಕಟೆ ಆಗೋದಿಲ್ಲ, ಅದೆಲ್ಲ ಅಷ್ಟು ಸಿದ್ಧಿಯನ್ನು ಪಡೆದಿರಬೇಕು. ಇದರ ಕೆಳಗಡೆ ಬರುವುದು ಬ್ರಹ್ಮದಂಡಾಸ್ತ್ರ ಅಂತ. ಆ ಬ್ರಹ್ಮದಂಡಾಸ್ತ್ರ ಹೇಗೆ ಅಂದರೆ ಪ್ರಚೋದಯಾತ್ ನೋಯೋ ಧಿಯಃ ಧೀಮಹಿ ದೇವಸ್ಯ ಭರ್ಗೋವರೇಣ್ಯಂ ಸವಿತುಹು ಅಮುಕ ಶತ್ರುಂ ಹನಹನ ಹುಂ ಫಟ್ ಅಂತ ಹೇಳಿ ಈ ಜಪವನ್ನು ಮಾಡಬೇಕು. ಇದು ಸ್ವಲ್ಪ ಸಣ್ಣ ಅಸ್ತ್ರ. ಇದರ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು, ವಿಶೇಷವಾಗಿ ಜಪವನ್ನು ಮಾಡಿ. ಆದರೆ ಇದರದ್ದು ಇನ್ನೊಂದು ವಿಶೇಷ ಏನು ಅಂದರೆ, ಯಾವುದೋ ಪರ್ಟಿಕ್ಯುಲರ್ ಶತ್ರುವನ್ನು ಸಾಯಿಸಬೇಕು ಅಂತ ನೀವು ಅಂದುಕೊಂಡಿದ್ದರೆ ಆ ಶತ್ರುವಿನ ಹೆಸರಿನಲ್ಲಿ 2,00,000 ಜಪವನ್ನು ಮಾಡಬೇಕು. 2,00,000 ಜಪವನ್ನು ಮಾಡಿದರೆ ಆ ಶತ್ರುವನ್ನು ಅದು ಸಾಯಿಸೋದಕ್ಕೆ ತಯಾರಾಗತ್ತೆ. ಇದರ ಕೆಳಗಡೆ ಬ್ರಹ್ಮಶಿರ ಅಸ್ತ್ರ ಅಂತ ಮತ್ತೊಂದು, ಅದು ಧಿಯೋ ಯೋ ನಃ ಪ್ರಚೋದಯಾತ್ ಭರ್ಗೋ ದೇವಸ್ಯ ಧೀಮಹಿ ತತ್ಸವಿತುರು ವರೇಣ್ಯಂ ಶತ್ರುನ್ಮೇ ಹನಹನ ಹುಂ ಫಟ್ ಅಂತ 3,00,000 ಜಪವನ್ನು ಮಾಡಬೇಕು. ಹೀಗೆ 3,00,000 ಜಪವನ್ನು ಮಾಡಿದರೆ ಅದರ ಸಿದ್ಧಿ ಆಗತ್ತೆ. ಇದು ವಸಿಷ್ಠ ಧನುರ್ವೇದ ಸಂಹಿತ ಅನ್ನುವ ಗ್ರಂಥದಲ್ಲಿ ಇದೆ. ನಮಗೆ ಬ್ರಹ್ಮಾಸ್ತ್ರ ಬ್ರಹ್ಮಶಿರೋ ಅಸ್ತ್ರ ಯಾವುದೂ ನಮಗೆ ಪ್ರಕೃತ ಅಲ್ಲ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಪರಮಪೂಜ್ಯ ಶ್ರೀಪಾದಂಗಳವರು ಇದನ್ನು ಅನೇಕ ಬಾರಿ ಹೇಳಿದ್ದಾರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಆ ಗಾಯತ್ರಿ ಮಂತ್ರದ ಮಹತ್ವ. ಬ್ರಹ್ಮಾಸ್ತ್ರ ಬ್ರಹ್ಮಶಿರೋ ಅಸ್ತ್ರ ಬ್ರಹ್ಮದಂಡಾಸ್ತ್ರದಂತಹ ಅಷ್ಟು ಮಾತ್ರ ಅಲ್ಲ, ಪಾಶುಪತಾಸ್ತ್ರ ಅವಕ್ಕೂ ಗಾಯತ್ರಿಯೇ ಮಂತ್ರ ಅಂತ ಹೇಳ್ತಾರೆ. ಅಂತಹ ದೊಡ್ಡ ದೊಡ್ಡ ಅಸ್ತ್ರಗಳಿಗೂ ಕೂಡ ಶಕ್ತಿಯನ್ನು ತುಂಬುವ ಮಂತ್ರ ಅದು ಗಾಯತ್ರಿ ಮಂತ್ರ. ಅಂಥ ಗಾಯತ್ರಿ ಮಂತ್ರವನ್ನು ಸುಮ್ಮನೆ ತೊಡೆ ಮೇಲೆ ಕೂಡಿಸ್ಕೊಂಡು ಒಂದು ಮುಸುಕು ಹಾಕಿ ಅಪ್ಪ ಮಗನಿಗೆ ಉಪದೇಶ ಮಾಡ್ತಾನೆ. ಅದನ್ನು ನಾವು ಹೇಗೋ ಬೇಕಂದರೆ ಮಾಡ್ತೇವೆ, ಬೇಡ ಅಂದರೆ ಬಿಟ್ಟು ಬಿಡ್ತೇವೆ. ಅಂಥ ದೊಡ್ಡ ಗಾಯತ್ರಿ ಅಂತನ್ನುವ ಅಸ್ತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಬ್ರಾಹ್ಮಣರಿಗೆ. ಅದರ ಲಾಭವನ್ನು ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಇದನ್ನು ಹೇಳಿದೆ. ಇರಲಿ, ಹೀಗೆ 3 ಅಸ್ತ್ರಗಳು ಇದೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಮುಖತಃ ಬ್ರಹ್ಮಶಿರೋ ಅಸ್ತ್ರ ಅಂತೆ ಪ್ರಯೋಗವನ್ನು ಮಾಡಿದ್ದಾರೆ. ಆದ್ದರಿಂದ
ಬ್ರಹ್ಮಶಿರೋ ಅಸ್ತ್ರ ಅಂತ ತಿಳಿದುಕೊಳ್ಳುವುದೇ ಹೆಚ್ಚು ಸೂಕ್ತ ಅಂತ ನನಗನಿಸತ್ತೆ. ಬ್ರಹ್ಮಾಸ್ತ್ರ ಅಂತ ಅನ್ನೋದಕ್ಕೆ ಮತ್ತೇನಾದರೂ ಪ್ರಮಾಣಗಳಿದ್ದು ವಿಚಾರ ಮಾಡೋದಾದರೆ ಆಮೇಲೆ ವಿಚಾರ ಮಾಡಬಹುದು. ಹೀಗೆ ಇಷ್ಟು ಘಟನೆಗಳು ಅಲ್ಲೆಲ್ಲ ನಡೆದು ಹೋಗುತ್ತೆ. ನಡೆದು ಹೋದ ಮೇಲೆ ಸರಿ, ಅವರೆಲ್ಲ ಎಲ್ಲರೂ ಸತ್ತಿದ್ದಾರೆ, ಎಲ್ಲರಿಗೂ ಉತ್ತರ ಕ್ರಿಯೆ ಆಗಬೇಕು, ಎಲ್ಲರಿಗೂ ತರ್ಪಣವನ್ನು ಕೊಟ್ಟಿದ್ದಾರೆ, ಉತ್ತರ ಕ್ರಿಯೆಯನ್ನು ಮಾಡಿದ್ದಾರೆ, ದಾಹವನ್ನು ಮಾಡಿದ್ದಾರೆ, ದಾಹ ಸಂಸ್ಕಾರ ಇತ್ಯಾದಿಗಳು. ಈಗ ಸತ್ತವರು, ಯುದ್ಧದಲ್ಲಿ ಸತ್ತವರು ಎಲ್ಲರಿಗೂ ತರ್ಪಣಾದಿಗಳನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಕುಂತಿ ಯುಧಿಷ್ಠಿರನಿಗೆ ಹೇಳ್ತಾರೆ, ಸ್ವಲ್ಪ ಕರ್ಣನಿಗೆ ಒಂದಿಷ್ಟು ನೀರು ಕೊಡೋ ಅಂತ. ಆಗ ಯುಧಿಷ್ಠಿರಂತ, ಕರ್ಣಂಗೂ ನಮಗೂ ಏನು ಸಂಬಂಧ? ಇಲ್ಲಪ್ಪ, ಕರ್ಣ ನಿನ್ನ ಅಣ್ಣ. ಆಗ ಯುಧಿಷ್ಠಿರನಿಗೆ ಬಹಳ ದುಃಖ ಆಗತ್ತೆ, ಶಾಪ ಕೊಡ್ತಾನೆ. ಶಾಪ ಕೊಟ್ಟು ಗುಹ್ಯಂ ಹೃದಯ ನತಿಷ್ಠತು, ಇನ್ನು ಮೇಲೆ ಹೆಂಗಸರ ಮನಸ್ಸಿನಲ್ಲಿ ಯಾವ ರಹಸ್ಯ ಉಳಿಯೋದು ಬೇಡ ಅಂತ ಶಾಪವನ್ನು ಯುಧಿಷ್ಠಿರ ಕೊಡ್ತಾನೆ. ಅದನ್ನು ವರ ಅಂತ ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಎಲ್ಲ ನಾರಿಯರಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಈ ಕಡೆಗೆ ಶಾಪವನ್ನು ಕೊಟ್ಟಿದ್ದಾನೆ, ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಆಗ ಮತ್ತೆ ಅಳು ಕೇಳಿಸ್ತಾ ಇದೆ, ಪಾಹಿ ಪಾಹಿ ಮಹಾಬಾಹೋ. ಜೋರಾಗಿ ಉತ್ತರಾದೇವಿಯ ಧ್ವನಿ ಕೇಳಿಸ್ತಾ ಇದೆ, ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದ ಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಅಶ್ವತ್ಥಾಮಾಚಾರ್ಯರು ಬಿಟ್ಟು ಹೋಗಿದ್ರಲ್ಲ, ಅದಿನ್ನೂ ಮುಗಿದಿರಲಿಲ್ಲ. ಏನು ಅಶ್ವತ್ಥಾಮಾಚಾರ್ಯರ ಬಹಳ ವಿಚಿತ್ರ ಅನಿಸುತ್ತೆ, ಬಹಳ ವಿಚಿತ್ರ ಅನಿಸುತ್ತೆ. ಎಷ್ಟು ದ್ವೇಷ 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 ದ್ವೇಷ. ಅದೇ ಅಶ್ವತ್ಥಾಮಾಚಾರ್ಯರ ಇನ್ನೊಂದು ರೂಪ ಶುಕಾಚಾರ್ಯರು ಭಾಗವತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದೇ ರುದ್ರದೇವರ ಮತ್ತೊಂದು ರೂಪ ಅಶ್ವತ್ಥಾಮಾಚಾರ್ಯರು ಆ ತರಹದ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ದೇವರ ಸಂಕಲ್ಪ, ಪ್ರಾರಬ್ಧ ಕರ್ಮ ಹೇಗಿರುತ್ತೆ ಗೊತ್ತಾಗೋದಿಲ್ಲ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕಾಮಂ ದಹತು ಮೇನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಸ್ವಾಮಿ, ಆ ಅಶ್ವತ್ಥಾಮಾಚಾರ್ಯರು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಿಸಿ ಬೆಂಕೆಯ ಉಂಡೆ ಉಂಡೆ ಬಂದ ಹಾಗೆ ಬರ್ತಾ ಇದೆ, ತಪ್ತ ಆಯಸ. ಬಿಸಿ ಬಿಸಿಯಾದ ಬೆಂಕೆಯ ದೊಡ್ಡ ಉಂಡೆ ಹೇಗೆ ಮೈ ಮೇಲೆ ಬಿದ್ದರೆ ಆಗಬೇಕು ಹಾಗೆ ಎದುರಿಗೆ ಬರ್ತಾ ಇದೆ. ನಾನು ಸಾಯೋದಕ್ಕೆ ಸಿದ್ಧ ಇದ್ದೇನೆ ಸ್ವಾಮಿ, ನನ್ನ ಗರ್ಭ ಬದುಕಲಿ, ನಾನು ಸಾಯೋದಕ್ಕೆ ಸಿದ್ಧ ಇದ್ದೇನೆ. ಶ್ರೀಪಾದಂಗಳವರು ಅದಕ್ಕೆ ಅನೇಕ ಅರ್ಥಗಳನ್ನು ಸುಂದರವಾಗಿ ಹೇಳಿದ್ದಾರೆ. ನಾನು ಸಾಯೋದಕ್ಕೆ ಸಿದ್ಧ ಇದ್ದೇನೆ, ನನ್ನ ಗರ್ಭ ಬದುಕಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಷ್ಟಲ್ಲದೇನೆ ಇನ್ನು 5 ಬಾಣಗಳು ಮತ್ತೆ ಪಾಂಡವರ ಬೆನ್ನು ಹತ್ತಿ ಬಂದಿದೆ. 5 ಬಾಣಗಳು ಪಾಂಡವರ ಬೆನ್ನು ಹತ್ತಿ ಬಂದಿದೆ. ಕೃಷ್ಣನಿಗೆ ಮಾತು ಕೊಟ್ಟಿದ್ದಾನೆ ಅಶ್ವತ್ಥಾಮ, ನಾನು ಪಾಂಡವರನ್ನು ಏನು ಮಾಡೋದಿಲ್ಲ. ವೇದವ್ಯಾಸ ದೇವರಿಗೆ ಮಾತು ಕೊಟ್ಟಿದ್ದಾನೆ. ಯಾವ ವೇದವ್ಯಾಸ ದೇವರು ಸರಿ, ಕೃಷ್ಣನೂ ಸರಿ. ಮನುಷ್ಯನ ಮನಸ್ಸಿನಲ್ಲಿ ದ್ವೇಷ ಒಮ್ಮೆ ಹೊಕ್ಕಿತು ಅಂದರೆ ಗುರುಗಳು, ಹಿರಿಯರು, ದೇವರು, ಶಾಸ್ತ್ರಗಳು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅದಕ್ಕೆ ಅಶ್ವತ್ಥಾಮ ನಿದರ್ಶನ. ಏನು ಕಾರಣ? ಏನಿಲ್ಲ, ದ್ವೇಷ. ನಮ್ಮ ಅಪ್ಪನನ್ನು ಇವನು ಸಾಯಿಸಿದ, ಕೃಷ್ಣ ಮೋಸ ಮಾಡಿ ಕೊಂದ, ಅದು ತಲೆಯಲ್ಲಿ ಗಟ್ಟಿಯಾಗಿ ಕೂತಿದೆ. ಹಾಗಾಗಿ ಪಾಂಡವರ ಮೇಲೆ 5 ಬಾಣಗಳು, ಉತ್ತರಾಗರ್ಭದ ಮೇಲೆ ಮತ್ತೊಂದು ಬಾಣ, 6 ಬಾಣಗಳು ಎದುರಿಗೆ ಬರ್ತಾರೆ. ಎಲ್ಲವೂ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು, ತಿಳಿಸಿಕೊಡ್ತಾರೆ. ಎಲ್ಲವೂ ಬ್ರಹ್ಮಾಸ್ತ್ರಗಳೇ ಅಂತೆ. ಮತ್ತೆ ಅದು ಎಲ್ಲ ಬ್ರಹ್ಮಾಸ್ತ್ರಗಳು. ಕೃಷ್ಣ ಪರಮಾತ್ಮ ಏನು ಯೋಚನೆ ಮಾಡಲಿಲ್ಲ. ಸ್ವಮಾಯಯ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾದ್ವಿಭು. ಸುದರ್ಶನವನ್ನು ಬಿಟ್ಟಿದ್ದಾನೆ. ಸುದರ್ಶನವನ್ನು ಬಿಟ್ಟು ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯದ್ಭೃಗುದ್ವಹ. ಆ ಬ್ರಹ್ಮಾಸ್ತ್ರಗಳು ಅಪ್ರದೃಶ್ಯ, ಯಾರೂ ಅದಕ್ಕೆ ಎದುರಿಲ್ಲ. ಆದರೆ ಕೃಷ್ಣನ ಸುದರ್ಶನದ ಮುಂದೆ ಯಾರ ಕೆಲಸವೂ ನಡೆಯೋದಿಲ್ಲ. ಎಲ್ಲ ಅಸ್ತ್ರಗಳನ್ನು ಶಾಂತ ಮಾಡಿದ್ದಾನೆ. ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತಾನೇ ಉತ್ತರಾದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಗದಾಪಾಣಿಯಾಗಿ ನಿಂತು ಆ ಪರೀಕ್ಷಿತನ ರಕ್ಷಣೆಯನ್ನು ಮಾಡ್ತಾನೆ. ಏನು ದೇವರ ಕರುಣೆ! ಆ ಉತ್ತರಾದೇವಿಯ ಭಕ್ತಿ, ಅಭಿಮನ್ಯುವಿನ ಭಕ್ತಿ, ಅರ್ಜುನ ಮಾಡುವ ಭಕ್ತಿ, ಇದೆಲ್ಲದಕ್ಕೆ ದೇವರು ಭಕ್ತವಶ ಭಕ್ತವಶ ಅಂತ ಎಲ್ಲಾದರೂ ಕೇಳಿದರೆ ಅದಕ್ಕೇನಾದರೂ ನಮಗೆ ನಿದರ್ಶನ ಬೇಕಾಗಿತ್ತು ಅಂದರೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಮಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ.